ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧ ವಕ್ರಾರಂಭದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ನವೆಂಬರ್ 26ರಂದು ಮಂಗಳವಾರ ಬೆಳಗ್ಗೆ ಸುಮಾರು 8:15 ಗಂಟೆಗೆ ಬುಧನ ಒಂದು ವಕ್ರಗತಿ ಆರಂಭ ಆಗುತ್ತೆ. ಬುಧ ಗ್ರಹಕ್ಕೆ ರುಜುಗತಿ ಮತ್ತು ವಕ್ರಗತಿ ಅನ್ನೋದು ಆವಾಗವಾಗ ಬರ್ತಾ ಇರುತ್ತೆ. ಬುಧನು ಸ್ವಲ್ಪ ವೇಗವಾಗಿ ಚಲನೆಯಾಗುವಂಥ ಗ್ರಹಗಳ ಪಟ್ಟಿಯಲ್ಲಿ ಸೇರ್ತಾನೆ. ಬುಧ, ಶುಕ್ರ ಇತ್ಯಾದಿ ಗ್ರಹಗಳು ಸ್ವಲ್ಪ ವೇಗವಾಗಿ ತಮ್ಮ ಒಂದು ಸ್ಥಾನವನ್ನು, ಗಮನವನ್ನು, ರಾಶಿಯನ್ನು ಪರಿವರ್ತನೆ ಮಾಡ್ತಾ ಇರ್ತವೆ. ಹಾಗಾಗಿ ಆ ಬುಧನ ಒಂದು ರಾಶಿ ಪರಿವರ್ತನೆಯಲ್ಲಿ ಕೆಲವೊಂದು ಬಾರಿ ಆತನು ಹಿಮ್ಮುಖವಾದ ಚಲನೆ ಅಥವಾ ವಾಪಸ್ಸು ತನ್ನ ರಾಶಿಯಿಂದ ಇನ್ನಿತರ ನಕ್ಷತ್ರದ ವಾಪಸ್ ಹಿಂದಿನ ಪಾದಗಳಿಗೆ ಮರಳಿ ಬರುವಂಥದ್ದು, ಇಂತಹ ಘಟನೆಗಳು ಆಗಾಗ ಜರುಗುತ್ತಾ ಇರ್ತವೆ. ವಾಸ್ತವವಾಗಿ ಈ ಗ್ರಹಗಳು ಹಿಂದಕ್ಕೆ ಬರೋದಿಲ್ಲ. ಆದರೆ ಭೂಮಿಯ ಮತ್ತು ಆ ಗ್ರಹಗಳ ನಡುವಿನ ವ್ಯತ್ಯಾಸ, ಜೊತೆಗೆ ಭೂಮಿಯ ದಿನಮಾನದ ಒಂದು ವ್ಯತ್ಯಾಸ, ಇವುಗಳಿಗೆ ಅನುಗುಣವಾಗಿ ಭೂಮಿಯಲ್ಲಿ ಇರುವಂತಹ ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಆ ಗ್ರಹಗಳು ಹಿಂದಿನ ನಕ್ಷತ್ರ ಪಾದದಲ್ಲಿ ಗೋಚರವಾಗುವಂತೆ ಭಾಸವಾಗುತ್ತವೆ. ಹಾಗಾಗಿ ಇಂತಹ ಘಟನೆಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನು ವಕ್ರಗತಿ ಎಂದು ನಮೂದಿಸಿದ್ದಾರೆ. ಗುರುವಿಗೂ ವಕ್ರಗತಿ ಬರುತ್ತೆ, ಶನಿ ಮಹಾರಾಜರಿಗೂ ವಕ್ರಗತಿ ಬರುತ್ತೆ, ಶುಕ್ರ ಗ್ರಹಕ್ಕೂ ಬರುತ್ತೆ, ಬುಧನಿಗೂ ವಕ್ರ ಬರುತ್ತೆ, ಹಾಗಾಗಿ ಮಂಗಳನಿಗೂ ವಕ್ರಗತಿ ಅನ್ನೋದು ಬರುತ್ತೆ. ಈಗಾಗಲೇ ಗುರುವಿನ ವಕ್ರಗತಿ ಚಾಲ್ತಿಯಲ್ಲಿದೆ. ಆಗಲೇ ನಾವು ಅಕ್ಟೋಬರ್ ತಿಂಗಳ 9ನೇ ತಾರೀಕಿನಂದು ಅಲ್ಲಿ ಗುರುವಿಗೆ ವಕ್ರಗತಿ ಪ್ರಾರಂಭ. ದೀರ್ಘಕಾಲದ ಸುಮಾರು 118 ದಿನಗಳು ಗುರು ವಕ್ರಿಯಾಗೇ ಇರ್ತಾರೆ. ದೀರ್ಘಕಾಲದ ಒಂದು ವಕ್ರಗತಿ ಗುರುವಿಗೆ ಬರುತ್ತೆ. ದೀರ್ಘಕಾಲದ ವಕ್ರಗತಿ ಶನಿ ಮಹಾರಾಜರಿಗೆ ಬಂದಿತ್ತು. ಅದು ಈಗ ನವೆಂಬರ್ 15ಕ್ಕೆ ಅದು ನಿವಾರಣೆ ಆಗಿದೆ. ಹಾಗಾಗಿ ಇಂಥ ಒಂದು ವಕ್ರಗತಿ ಬಂದಾಗ ಆ ಗ್ರಹಗಳ ಪರಿಣಾಮನೇ ಬೇರೆ ಇರುತ್ತೆ. ಉದಾಹರಣೆಗೆ ಈಗ ಶುಭ ಗ್ರಹಗಳು, ಬುಧನಿಗೂ ಶುಭ ಗ್ರಹ, ಗುರುವು ಶುಭ ಗ್ರಹ. ಆ ಶುಭ ಗ್ರಹಗಳಿಗೆ ವಕ್ರಗತಿ ಬಂದಾಗ ಅಲ್ಲಿ ಹೆಚ್ಚಿನ ಒಂದು ರಾಶಿಗಳ ಮೇಲೆ ಅಡ್ಡ ಪರಿಣಾಮ ಖಂಡಿತ ಬರುತ್ತೆ. ಕೆಲವೊಮ್ಮೆ ಆ ಶುಭ ಗ್ರಹಗಳಾದ ಮಂಗಳ ಅಥವಾ ಶನಿ ಇತ್ಯಾದಿ ಗ್ರಹಗಳಿಗೆ ಸ್ವಲ್ಪ ವಕ್ರಗತಿ ಬಂದಾಗ ಅಲ್ಲಿ ಕೆಲವೊಂದು ರಾಶಿಗೆ ಸ್ವಲ್ಪ ಒಳ್ಳೆಯದಾಗುವಂಥ ಪರಿಣಾಮ ಇರುತ್ತೆ, ಒಳ್ಳೆಯ ಪರಿಣಾಮ ಇರುತ್ತೆ. ಹಾಗಾಗಿ ಈ ವಕ್ರಗತಿಯಿಂದ ಕೆಲವೊಂದು ರಾಶಿಗೆ ಸ್ವಲ್ಪ ಉತ್ತಮ ಪರಿಣಾಮ, ಕೆಲವೊಂದು ರಾಶಿಗೆ ಸಮ್ಮಿಶ್ರ ಪರಿಣಾಮ, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಪರಿಣಾಮಗಳು ವಕ್ರಗತಿಯಿಂದ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬುಧನ ಒಂದು ವಕ್ರಗತಿ ಅವಧಿ ಈ ನವೆಂಬರ್ 26ಕ್ಕೆ ಆರಂಭ ಆದರೆ ಡಿಸೆಂಬರ್ 16ರವರೆಗೆ ಸುಮಾರು 21 ದಿನಗಳ ಕಾಲ ಇರುತ್ತೆ. ನವೆಂಬರ್ 26ರಿಂದ ಡಿಸೆಂಬರ್ 16ರವರೆಗೆ 21 ದಿನಗಳು ಇರುವಂಥ ಅವಧಿಯಲ್ಲಿ ಅನೇಕ ರೀತಿಯ ಜಾಗತಿಕವಾಗಿಯೂ ಏರುಪೇರಾಗುತ್ತೆ. ಜೊತೆಗೆ ವೈಯಕ್ತಿಕವಾಗಿಯೂ ಅವರವರ ಒಂದು ರಾಶಿಗೆ ಅಥವಾ ರಾಶಿ ಕುಂಡಲಿಗೆ ಅನುಗುಣವಾಗಿ ವಿಧಿವಂತಹ ಬುಧನ ಒಂದು ಸ್ಥಾನಕ್ಕೆ ಅನುಗುಣವಾಗಿ ಅವರಿಗೂ ಪ್ರತಿಯೊಬ್ಬ ರಾಶಿಗೂ ಫಲದ ವ್ಯತ್ಯಾಸಗಳು ಆಗ್ತಾ ಇರುತ್ತವೆ. ಈ ಸಾಮಾನ್ಯವಾಗಿ ಬುಧನು ಈ ಹೆಚ್ಚಿನ ಒಂದು ವ್ಯಾಪಾರ, ವೃತ್ತಿ, ವಾಣಿಜ್ಯಗಳಿಗೆ ಆತನು ಕಾರಕನು. ಜೊತೆಗೆ ಈ ಲೆಕ್ಕಪತ್ರ, ಲೆಕ್ಕ ಪರಿಶೋಧನೆ, ಅಕೌಂಟ್ಸು, ಫೈನಾನ್ಸು, ಬೇರೆ ರೀತಿ ಚಾರ್ಟರ್ಡ್ ಅಕೌಂಟೆಂಟು ಮುಂತಾದ ಹಣಕಾಸಿನ ಒಂದು ಲೆಕ್ಕಪತ್ರ ಅಂತ ಹೇಳ್ತೀವಲ್ಲ, ಅದರ ಒಂದು ನಿಭಾವಣೆ ಸಹ ಬುಧನ ವ್ಯಾಪ್ತಿಯಲ್ಲಿ ಬರುತ್ತದೆ. ಜೊತೆಗೆ ಆತನು ವಾಕ್ ಅಥವಾ ಮಾಣಿಗೆ, ನಮ್ಮ ಒಂದು ಮಾತಿಗೆ ಸಹ ಆತನು ಕಾರಕನು. ಜೊತೆಗೆ ಆತನು ಈ ವಿವಿಧ ರೀತಿಯ ಈ ಕಾವ್ಯ, ಕವನ ಅಥವಾ ಇನ್ನಿತರವಾದ ಸಾಹಿತ್ಯ ಮುಂತಾದವುಗಳು ಸಹ ಕಾರಕನು. ಲೇಖನ ಸಾಮಗ್ರಿ, ಪುಸ್ತಕ ಮುಂತಾದವುಗಳಿಗೂ ಆತನು ಕಾರಕನು. ವ್ಯಾಪಾರ ವಾಣಿಜ್ಯದ ಒಂದು ಅಭಿವೃದ್ಧಿಗೂ ಆತನು ಕಾರಕನು. ಹೀಗಾಗಿ ಈ ನಮ್ಮ ಒಂದು ಆಧುನಿಕ ಯುಗದಲ್ಲಿ ಸಹ ಹಾಗೆ ಬುದ್ಧಿ ಉಪಯೋಗ ಮಾಡುವಂಥ ಹಲವಾರು ಕೆಲಸ ಕಾರ್ಯಗಳಿಗೆ ಬುಧನು ಕಾರಕನಾಗಿದ್ದಾನೆ. ಈಗ ನಾವು ಸಾಫ್ಟ್ವೇರು ಅಥವಾ ಕಂಪ್ಯೂಟರು ಅಥವಾ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ ಅಂತ ಒಂದು ಹಂತಕ್ಕೆ ಬಂದಿದ್ದೇವೆ. ಅಲ್ಲಿ ಅಂದರೆ ಕೃತಕವಾದ ಬುದ್ಧಿಮತ್ತೆ ಅಂತ ಹೇಳ್ತಾರೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಹ ಕೃತಕವಾದ ಬುದ್ಧಿಮತ್ತೆ. ಅದನ್ನು ಸಿದ್ಧ ಮಾಡುವಂಥ ಒಂದು ಮನುಷ್ಯನ ಒಂದು ಏಳಿಗೆಗೂ ಆ ಬುದ್ಧಿಶಕ್ತಿ ಬೇಕೇ ಬೇಕು. ಹಾಗೆ ಬುಧನು ಬುದ್ಧಿಶಕ್ತಿಗೂ ಕಾರಕನು. ಜೊತೆಗೆ ವಿವಿಧ ರೀತಿಯ ವ್ಯಾಪಾರ ವಾಣಿಜ್ಯಕ್ಕೂ ಕೊಡುಕೊಳ್ಳುವ ವ್ಯವಹಾರಗಳಿಗೂ ಕಾರಕನು. ಹಾಗೆಯೇ ಆತನು ಸಮಾಜದ ವಿವಿಧ ರೀತಿಯ ಸಾಹಿತ್ಯ, ಕವನ, ಕಾವ್ಯ ಅಥವಾ ಕವಿತ್ವ ಮುಂತಾದವುಗಳು ಸಹ ಆತನು ಕಾರಕನಾಗಿದ್ದಾನೆ. ಭಾಷೆಗಳಿಗೂ, ಮಾತುಗಳಿಗೂ, ವಾಣಿಗೂ ಆತನು ಕಾರಕನಾಗಿದ್ದಾನೆ. ಹೀಗಿರುವಾಗ ಆತನ ಪ್ರಭಾವದ ಒಂದು ವಕ್ರಗತಿಯ ಅಡ್ಡ ಪರಿಣಾಮ ಜಗತ್ತಿನ ಮೇಲೆ ಖಂಡಿತ ಬೀರುತ್ತೆ. ಯಾಕಂದರೆ ಅಲ್ಲಿ ಆ ಬುಧನಿಗೆ ವಕ್ರಗತಿಯಾದ ಕಾಲದಲ್ಲೇ ಈಗಾಗಲೇ ಗುರು ವಕ್ರವಾಗಿದ್ದಾನೆ. ಇನ್ನೊಂದು ವಿಚಾರ ಅಂದರೆ ಅಲ್ಲಿ ಆತನಿಗೆ ಅಲ್ಲದೆ ಮಂಗಳನ ನೀಚತ್ವ ಸಹ ಈ ಕಾಲದಲ್ಲೇ ಬಂದಿದೆ. ಮಂಗಳನು ಅಲ್ಲಿ ಕಾಟಕದಲ್ಲಿ ನೀಚವಾಗಿದ್ದಾನೆ. ಅಂದರೆ ಇತರ ಗ್ರಹಗಳ ಒಂದು ಸ್ಥಿತಿ ಸಹ ಅವಾಗ ಲೆಕ್ಕಕ್ಕೆ ಬರುತ್ತೆ.
ಒಟ್ಟಾರೆಯಾಗಿ ಬುಧನ ಸ್ಥಿತಿ ಸಹ ಲೆಕ್ಕಕ್ಕೆ ಬರುತ್ತೆ. ಈ ಅವಧಿಯಲ್ಲಿ ಆಗಲೇ ಗುರುವಿನ ವಕ್ರತೆ ಮತ್ತು ಆ ಮಂಗಳನ ಒಂದು ನೀಚತ್ವದ ಕಾರಣವಾಗಿ ಜಗತ್ತಿನಲ್ಲಿ ಈಗಾಗಲೇ ಇದ್ದಂಥ ಏನೇನು ಅಡ್ಡ ಪರಿಣಾಮಗಳಿವೆ ಅದು ಬೆಂಕಿಗೆ ತುಪ್ಪ ಸುರಿದಂಥ ಮಾದರಿಯಲ್ಲಿ ಸ್ವಲ್ಪ ಹೆಚ್ಚಳ ಆಗುತ್ತೆ. ಉದಾಹರಣೆಗೆ ಈಗಾಗಲೇ ಇರುವಂಥ ಒಂದು ಯುದ್ಧದ ಸನ್ನಿವೇಶಕ್ಕೆ ಅಲ್ಲಿ ಬುಧನ ಈ ವಕ್ರಗತಿಯಿಂದಾಗಿ ಜನರ ಬುದ್ಧಿಯಲ್ಲಿ ವಕ್ರಗತಿ ಆಗುತ್ತೆ, ಆಳುವವರ ಬುದ್ಧಿಯಲ್ಲಿ ವಕ್ರಗತಿ ಆಗುತ್ತೆ, ಸೇನೆಯಲ್ಲಿರುವಂಥ ಬುದ್ಧಿಯಲ್ಲಿ ವಕ್ರಗತಿ ಆಗುತ್ತೆ. ಅಥವಾ ಯುದ್ಧಗಳನ್ನು ಅಪೇಕ್ಷೆ ಪಡುವಂಥ ಈಗಾಗಲೇ ಯುದ್ಧ ನಿರತ ದೇಶಗಳಲ್ಲಿ ಅಲ್ಲಿ ಆಳುವಂಥವರ ಒಂದು ಬುದ್ಧಿ ವಕ್ರವಾಗಿ ಅವರು ಇನ್ನಷ್ಟು ರೀತಿಯ ದಾಳಿಗಳನ್ನು, ಸಮಾಜ ವಿರೋಧವಾದ ಘಟನೆಗಳನ್ನು ಮಾಡುವಂಥದ್ದು, ಬಾಂಬು ದಾಳಿಗಳನ್ನು ಮಾಡುವಂಥದ್ದು, ಹಿಂಸೆ ಪ್ರಚೋದಿಸುವಂಥದ್ದು. ಜೊತೆಗೆ ಈ ದೇಶಾನುದೇಶಗಳಲ್ಲಿ ಹಲವಾರು ದೇಶಗಳಲ್ಲಿ ಯುವಜನರ ಕ್ರಾಂತಿ, ಯುವಜನರ ದಂಗೆ, ಆಡಳಿತ ವಿರುದ್ಧ ಒಂದು ಜನರ ಒಂದು ಆಕ್ರೋಶ ಇವೆಲ್ಲವೂ ಹೆಚ್ಚಾಗುತ್ತೆ. ಹಿಂಸೆಯ ಸ್ಫೋಟಗಳು ಹೆಚ್ಚಳಾಗುವಂಥದ್ದು. ಇನ್ನು ವಿಶೇಷವಾಗಿ ಈ ಯುವ ಜನಾಂಗವು ಉದ್ಯೋಗ ಕಾರಣವಾಗಿಯೋ ಅಥವಾ ಯಾವುದೇ ಒಂದು ಘಟನೆಯ ಕಾರಣವಾಗಿಯೋ ಸರ್ಕಾರದ ವಿರುದ್ಧ ಸಿಡಿದೇಳುವಂತಹ ಘಟನೆಗಳು ಜರುವಂಥದ್ದು. ಜೊತೆಗೆ ಆರ್ಥಿಕವಾದ ಎಲ್ಲ ಚಟುವಟಿಕೆಗಳು ಈಗ ಸ್ವಲ್ಪ ನಿಧಾನ ಆಗುತ್ತೆ. ಆರ್ಥಿಕವಾದ ಚಟುವಟಿಕೆ ನಿಧಾನ ಆಗೋದ್ರಿಂದ ಯುದ್ಧದ ಆಗ್ತಿದ್ದರೆ ಆಗಲಿ ಆರ್ಥಿಕ ನಿಧಾನ ಆಗೇ ಆಗುತ್ತೆ. ಒಂದಕ್ಕೊಂದು ಲಿಂಕ್ ಅಥವಾ ಕನೆಕ್ಷನ್ ಇದೆ. ಹಾಗಾಗಿ ಈ ಗ್ರಹಗಳು ಅಷ್ಟೇ, ಈ ಗುರು, ಶುಕ್ರ, ಬುಧ ಇವೆಲ್ಲವೂ ಒಂದಕ್ಕೊಂದು ಅವರ ಪರಿಣಾಮ ಲಿಂಕ್ ಅಂತ ಇರುತ್ತೆ. ಹಾಗೆ ಜಗತ್ತಿನ ಪ್ರತಿಯೊಂದು ಆಗು ಹೋಗುಗಳ ಮೇಲೆ ಈ ಗ್ರಹಗಳ ಒಂದು ಪ್ರಭಾವ ಖಂಡಿತ ಇದ್ದಿರುತ್ತೆ. ಹಾಗಾಗಿ ಅದಕ್ಕೆ ಅನುಗುಣವಾಗಿ ಜಗತ್ತಿನ ಜನರ ಮತ್ತು ಆಳುವವರ ಮನಸ್ಸು ಪರಿವರ್ತನೆ ಆಗ್ತಾ ಇರುತ್ತೆ. ಇಲ್ಲಾಂದರೆ ಯಾವಾಗಲೂ ಸುವ್ಯವಸ್ಥೆ, ಶಾಂತಿ ಅನ್ನೋದು ಇರಬೇಕಲ್ವ, ಅದು ಇರೋದಿಲ್ಲ. ಯಾಕಂದರೆ ಈ ಗ್ರಹಗಳ ಚಾರ, ಅದನ್ನೇ ಸಾಮಾನ್ಯ ಭಾಷೆಯಲ್ಲಿ ಏನು ಗ್ರಹಚಾರ ಅಂತ ನಾವು ಹೇಳ್ತೇವೆ. ಅದೇ ಗ್ರಹಗಳ ಚಾರ ಅಥವಾ ಗೋಚಾರದಲ್ಲಿ ಆಗುವಂಥ ಗ್ರಹಗಳಿಂದ ಆಗುವಂಥ ಒಂದು ಚಲನೆಗಳು ಅಥವಾ ರಾಶಿಯ ವ್ಯತ್ಯಾಸಗಳು ಎಲ್ಲ ಜಗತ್ತಿನ ಎಲ್ಲರ ಮೇಲೂ, ಮನುಷ್ಯನ ಮೇಲೂ ಅದು ಪರಿಣಾಮವನ್ನು, ಏರಿಳಿತವನ್ನು ಪ್ರಕೃತಿಯ ಮೇಲೆ ಸಹ ಮಾಡ್ತವೆ. ಪ್ರಕೃತಿ ಏರಿಳಿತ ಸಹ ಈ ಗ್ರಹಗಳ ಒಂದು ವ್ಯತ್ಯಾಸ ಸಹ ಕಾರಣ ಆಗುತ್ತೆ. ಹಾಗಾಗಿ ಈ ಬುಧನ ವ್ಯತ್ಯಾಸದಿಂದಾಗಿ ಆರ್ಥಿಕ ಕುಸಿತ ಆಗುವಂಥದ್ದು, ಈಗಾಗಲೇ ಇದ್ದಂಥ ಕುಸಿತ ಇನ್ನಷ್ಟು ಹೆಚ್ಚಳ ಆಗುವಂಥದ್ದು, ಬೆಲೆ ಏರಿಕೆ, ಜೊತೆಗೆ ಹಲವಾರು ದೇಶಗಳಲ್ಲಿ ನೀಚ ಕೃತ್ಯಗಳು, ಹಿಂಸಾ ಕೃತ್ಯಗಳು, ಅಪರಾಧ ಕೃತ್ಯಗಳು ಹೆಚ್ಚಳಾಗುವಂಥದ್ದು. ಇನ್ನು ಆಳುವಂತಹ ವ್ಯಕ್ತಿಗಳು ಅಂದರೆ ದೇಶವನ್ನು ಆಳುವಂಥ ಒಂದು ಸರ್ಕಾರಗಳು ಜನರಿಗೆ ಪ್ರಜಾಪೀಡಕವಾದ ಹಲವಾರು ನಿಯಮಗಳನ್ನು, ನೀತಿಗಳನ್ನು ತಂದು ಅವರಿಗೆ ಇನ್ನಷ್ಟು ತೊಂದರೆಗಳಿಗೆ ಸಿಲುಕಿಕೊಳ್ಳುವಂಥ ಕೆಲಸ ಮಾಡ್ಬೋದು. ಸಮಾಜ ವಿರೋಧವಾದ, ಸಮಾಜಘಾತಕವಾದ ನಿರ್ಣಯಗಳನ್ನು ಕೆಲವೊಂದು ಸರ್ಕಾರಗಳು ವಿಚಿತ್ರವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದೆಲ್ಲಾಗುತ್ತೆ. ಇನ್ನು ವೈಯಕ್ತಿಕವಾಗಿ ಕೌಟುಂಬಿಕ ವಿಚಾರದಲ್ಲೂ ಸಹ ಹಾಗೆ ಹಲವಾರು ಕುಟುಂಬಗಳ ಮಧ್ಯೆ ಈಗ ವಿವಾದಗಳು ಹೆಚ್ಚಳಾಗುತ್ತೆ. ಕೌಟುಂಬಿಕ ಕಲಹ, ಈಗಂತೂ ಕಲಿಯುಗದಲ್ಲಿ ಹೇಳ್ತೀವಿ ನಾವು, ಈಗ ಜಗಳ ಅಥವಾ ಕಲಹ ಇಲ್ಲದ ಮನೆಯೇ ಇಲ್ಲ ಅಂತ. ಪ್ರತಿಯೊಂದು ಮನೆಗೂ ಈಗ ಕೇಸು ಅಥವಾ ಕೋರ್ಟ್ ಅನ್ನೋದು ಇರುತ್ತೆ. ಈಗ ಕಲಿಯುಗದ ಒಂದು 2 ಶಾಪಗಳಂದರೆ ಕೋರ್ಟ್ ಕೇಸ್ ಮತ್ತು ಆರೋಗ್ಯದ ವಿಚಾರ. ಆರೋಗ್ಯ ವಿಚಾರವಾಗಿ ಆಸ್ಪತ್ರೆಗಳ ಅಲೆದಾಟ ಮತ್ತು ಈ ಮನೆಗೂ ಇರುವಂಥ ಒಂದು ವಿವಾದಗಳಿಂದ, ವಾದವಿವಾದಗಳಿಂದ, ಭೂಮಿಗಾಗಿ, ಹಣಕ್ಕಾಗಿ ಅಥವಾ ಈ ಬಾಂಧವ್ಯಕ್ಕಾಗಿರುವಂಥ ಕೇಸುಗಳು, ಅದು ಮನೆಗೂ ಕೇಸುಗಳು, ಅಲ್ಲೇ ಕೋರ್ಟ್ ಕಚೇರಿಗಳ ಅಲೆದಾಟ ಎರಡನ್ನೂ ಈಗ ಒಂದು ಶಾಪ ಆಗಿಬಿಟ್ಟಿದೆ. ಹಾಗಾಗಿ ಅಂಥ ಒಂದು ಕೋರ್ಟ್ ಕಚೇರಿಗಳಲ್ಲಿ ಕೇಸುಗಳು ಹೆಚ್ಚಳಾಗುವಂಥದ್ದು, ಪರಸ್ಪರ ದ್ವೇಷ ವಿದ್ವೇಷಗಳು ಹೆಚ್ಚಳಾಗುವಂಥದ್ದು. ಇನ್ನು ಭ್ರಾತೃ ಕಲಹ ಮತ್ತು ದಾಯಾದಿ ಕಲಹಗಳು ಹೆಚ್ಚಾಗುತ್ತೆ. ಅಣ್ಣ ತಮ್ಮಂದಿರ ಮಧ್ಯೆ, ದಾಯಾದಿಗಳ ಮಧ್ಯೆ, ಸಹೋದರ ಸಹೋದರಿಯರ ಮಧ್ಯೆ ಇತ್ಯಾದಿ, ಭೂಮಿಗಾಗಿನೋ ಹಣಕ್ಕಾಗಿನೋ ಇನ್ನಿತರ ವಿಚಾರವಾಗಿ ಸಹೋದರರ ಮಧ್ಯೆ ಬಾಂಧವ್ಯದ ಕೊರತೆ ಹೆಚ್ಚಳಾಗುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಅವರ ಒಂದು ಸಹೋದರರ ಒಂದು ಏನಾದರೂ ಆಕಸ್ಮಿಕವಾದ ಅಗಲುವಿಕೆಗಳು ಸಹ ಕೆಲವೊಬ್ಬೊಂದು ರಾಶಿಗಳಿಗೆ ಬರ್ಬೋದು. ಹಾಗಾಗಿ ಅನೇಕ ರೀತಿಯ ಒಂದು ಏರುಪೇರಿನ ಪರಿಣಾಮಗಳು, ಸಂಕಷ್ಟಗಳ ಒಂದು ಸೂಚನೆ ಬುಧನ ವಕ್ರಗತಿಯಿಂದ ಜಗತ್ತಿನಾದ್ಯಂತ ಕಂಡು ಬರಲಿದೆ. ಜೊತೆಗೆ ಪ್ರಕೃತಿಯಲ್ಲೂ ಹಾಗೆ ಅಕಾಲದ ಪ್ರವಾಹ, ಅಕಾಲದ ಮಳೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಆತನು ವಕ್ರಗತಿಗೆ ಈಡಾಗುವಂಥದ್ದು ವೃಶ್ಚಿಕ ರಾಶಿಯಲ್ಲಿ ಬುಧನಿಗೆ ವಕ್ರಗತಿ ಈಡಾಗುತ್ತೆ. ಆ ವೃಶ್ಚಿಕದಲ್ಲಿ ಇರುವಂತಹ ಒಂದು ಜಲತತ್ವದ ಒಂದು ವೈರುಧ್ಯದ ಕಾರಣವಾಗಿ ಮಂಗಳನು, ವೃಶ್ಚಿಕದ ಅಧಿಪತಿ ಮಂಗಳನು, ಆತನು ನೀಚನಾಗಿದ್ದಾನೆ. ಹಾಗಾಗಿ ಒಂದಕ್ಕೊಂದು ಅಲ್ಲಿ ಕನೆಕ್ಷನ್ಗಳು ಬರ್ತವೆ. ಹಾಗಾಗಿ ಅಂತಹ ಕನೆಕ್ಷನಿಂದ ಹಠಾತ್ ಪ್ರವಾಹ ಉಂಟಾಗೋದು, ಹಠಾತ್ ಬಿಸಿಲಿನ ತಾಪ ಕೆಲವೊಂದು ಭಾಗಗಳು ಹೆಚ್ಚಳಾಗುವಂಥದ್ದು, ಹಠಾತ್ ಮರುಭೂಮಿಯಲ್ಲಿ ಸಹ ಪ್ರವಾಹಗಳು ಬರುವಂಥದ್ದು, ಅಥವಾ ಮಳೆ ಬರುವಂಥ ಉತ್ತಮ ಪ್ರದೇಶದಲ್ಲಿ ಬಿಸಿಲಿನ ಝಳಕ್ಕೆ ಜನರು ಕಂಟಕ ಪಡುವಂಥದ್ದು, ಈ ರೀತಿಯಲ್ಲಿ ಆಗುತ್ತೆ. ಹಠಾತ್ತಾಗಿ ಕಾಳ್ಗಿಚ್ಚುಗಳು ಏರುವಂಥದ್ದು, ಈ ರೀತಿಯಲ್ಲ ಹಠಾತ್ ಆದಂಥ ಒಂದು ಪರಿಣಾಮಗಳು ಅಲ್ಲಲ್ಲಿ ಆಗುವಂಥದ್ದು. ಜೊತೆಗೆ ಆರ್ಥಿಕವಾದ ಒಂದು ಹೊಡೆತ, ಜೊತೆಗೆ ರಾಜಕೀಯವಾದ ಏರುಪೇರುಗಳು, ಜೊತೆಗೆ ಕೆಲವೊಂದು ರಾಜಕೀಯ ವ್ಯಕ್ತಿಗಳಿಗೆ ಪ್ರಾಣಾಪಾಯಗಳು, ರಾಜಕೀಯ ವ್ಯಕ್ತಿಗಳಿಗೆ ಜನರ ಒಂದು ಸಮೂಹದಿಂದ ಅವರ ಮೇಲೆ ದಾಳಿ ದಂಗೆಗಳು ನಡೆಯುವಂಥದ್ದು ಇತ್ಯಾದಿಗಳು ಈ ಬುಧನ ವಕ್ರಗತಿ ಕಾಲದ ನವೆಂಬರ್ 26ರಿಂದ ಡಿಸೆಂಬರ್ 16ರವರೆಗೆ ವಿಶೇಷವಾದ ಅಡ್ಡ ಪರಿಣಾಮಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲದೆ ಇದೇ ಒಂದು ತಿಂಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲೇ ಅಲ್ಲಿ ಮತ್ತು 6ನೇ ತಾರೀಕಿಗೆ ಡಿಸೆಂಬರ್ 6ಕ್ಕೆ ಕುಜನು ಸಹ ವಕ್ರಗತಿ, ಆತನು ನೀಚನಾಗಿದ್ದಾನೆ. ಆ ನೀಚ ಕುಜನಿಗೆ ಮತ್ತೆ ವಕ್ರತೆ ಬರುತ್ತೆ. ಹಾಗಾಗಿ ತ್ರಿಗ್ರಹ ವಕ್ರ ಸ್ಥಿತಿ ನಿರ್ಮಾಣ ಆಗುತ್ತೆ. ನೆನಪಿಟ್ಕೊಳ್ಳಿ, ಇದು ಡಿಸೆಂಬರ್ 6ರಿಂದ 16ರ ಅವಧಿಯಲ್ಲಿ 3 ಗ್ರಹಗಳು ವಕ್ರತೆ. ಗುರು ಆಗಲೇ ವಕ್ರತೆ ಆತನ ದೀರ್ಘವಾಗಿರುತ್ತೆ. ಗುರುವಿನ ವಕ್ರತೆ ಮುಗಿದು ಫೆಬ್ರವರಿ 5ಕ್ಕೆ ಅಲ್ಲಿವರೆಗೂ ಗುರು ವಕ್ರವಾಗಿ ಇರ್ತಾನೆ. ಆಗಲೇ ಬುಧನು ಈಗ ಒಂದು 21 ದಿನಗಳ ವಕ್ರಗತಿಗೆ ಬುಧನ ಬರ್ತಾನೆ.
ಇದೇ ಅವಧಿಯಲ್ಲಿ ಡಿಸೆಂಬರ್ 6ಕ್ಕೆ ಅಲ್ಲಿ ಕುಜನಿಗೂ ನೀಚತ್ವದ ವಕ್ರತೆಗೆ ಪರಮಾಗುತ್ತೆ. ಅದು ಇನ್ನಷ್ಟು ಭೀಕರತೆಯ ಪರಿಣಾಮವನ್ನು ಆ ಡಿಸೆಂಬರ್ 6ರಿಂದ 16ರವರೆಗಿನ 10 ದಿನಗಳ ಅವಧಿ ತ್ರಿಗ್ರಹ ವಕ್ರ ಸ್ಥಿತಿ, ಅಂದರೆ 3 ಗ್ರಹಗಳು ವಕ್ರದಲ್ಲಿರುವಂಥ ಸ್ಥಿತಿ, ಜೊತೆಗೆ ಕುಜನ ನೀಚತ್ವದ ಒಂದು ಅವಧಿಯಾಗಿರುತ್ತೆ. ಅದು ಇನ್ನಷ್ಟು ಅಡ್ಡ ಪರಿಣಾಮ ಭೀಕರ ಮಾಡೋದು. ಶನಿ ಮಹಾರಾಜರು ಈ ಕಾಲದಲ್ಲಿ ತುಂಬ ಪವರ್ಫುಲ್ ಆಗಿರ್ತಾರೆ. ಅವರೊಂದು ಕುಂಭರಾಶಿಯ ಕೊನೆಯ ಕೆಲವು ದಿನಗಳನ್ನು ಇರ್ತಾರೆ ಅವರು, ಮಾರ್ಚ್ ಅಂತ್ಯವರೆಗೂ. ಹಾಗಾಗಿ ಶನಿ ಮಹಾರಾಜರು ಈಗ ತುಂಬ ಶಕ್ತಿಶಾಲಿಯಾಗಿ ಹಲವಾರು ನ್ಯಾಯ ತೀರ್ಮಾನಗಳನ್ನು ಈ ಕಾಲದಲ್ಲಿ ಮಾಡಲಿದ್ದಾರೆ. ಅದಕ್ಕೆ ಅನುಗುಣವಾಗಿ ಈ ಗ್ರಹಗಳ ಬಲ ಆಗ ಕುಂಠಿತಾಗುತ್ತೆ. ಗುರುವಿನ ಬಲ ಆಗಲಿ, ಅವಾಗ ಅಲ್ಲಿ ಈ ಬುಧನ ಬಲ ಆಗಲಿ, ಮಂಗಳನ ಬಲ ಆಗಲಿ ಎಲ್ಲ ಕುಂಠಿತವಾಗಿ ಹಲವಾರು ನ್ಯಾಯ ತೀರ್ಮಾನಗಳು ಈ ಭೂಮಿಯಲ್ಲಿ ಆಗಲಿವೆ. ಬಹಳಷ್ಟು ಒಂದು ಭೀಕರವಾದ ಕೆಲವು ಚಿತ್ರ ಘಟನೆಗಳನ್ನು ಮನುಕುಲವು ಈಗ ನೋಡಲಿಕ್ಕೆ, ಅನುಭವಿಸಲಿಕ್ಕೆ ಇರುವಂಥ ಸಾಧ್ಯತೆ ಈ ಅವಧಿಯಲ್ಲಿ ಕಂಡುಬರಲಿದೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ನಾವು ನಮ್ಮ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಧರ್ಮ ಮಾರ್ಗವನ್ನು ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗವನ್ನು ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ. ಇದೆಲ್ಲ ಸಾಮಾಜಿಕ ಫಲ, ಅಂದರೆ ಸಾರ್ವತ್ರಿಕ ಫಲವನ್ನು, ಬುಧನ ವಕ್ರದ ಒಂದು ಸಾರ್ವಜನಿಕ ಫಲವನ್ನು 21 ದಿನಗಳ ಅವಧಿಯನ್ನು ಹೇಳಿದ್ದಾಗಿದೆ. ಇನ್ನು ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮ ಬರುತ್ತನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿಗೆ ಅಲ್ಲಿ ನಿಮ್ಮ ರಾಶಿಯಿಂದ ಅಷ್ಟಮದ ಚಲನೆ. ಅಷ್ಟಮದಿಂದ ಬುಧನು ಹೆಚ್ಚೇನು ಅಡ್ಡ ಪರಿಣಾಮವನ್ನು ಕೊಡೋದಿಲ್ಲ ಎಂಬುದು ನಂಬಿಕೆ ಇದೆ. ಆದರೆ ಈ ಶುಭ ಗ್ರಹಗಳು ಅಷ್ಟಮದಲ್ಲಿರಲಿ ಅಥವಾ ಯಾವುದೇ ಸ್ಥಾನದಲ್ಲಿ ಅವರು ಶುಭ ಗ್ರಹಗಳಿಗೆ ವಕ್ರಗತಿ ಪ್ರಾಪ್ತವಾದಾಗ ಅವರಿಂದ ನಾವು ಹೆಚ್ಚಿನ ಉತ್ತಮ ಪರಿಣಾಮವನ್ನು ಯಾರೂ ನಿರೀಕ್ಷೆ ಮಾಡೋದಿಲ್ಲ. ಅಂದರೆ 12 ರಾಶಿಗಳು ಅಷ್ಟೇನು ಉತ್ತಮವಾದ ಪರಿಣಾಮಗಳು ವಕ್ರಗತಿಯಲ್ಲಿ ಬರುವಂಥ ಸಾಧ್ಯತೆ ಇರೋದಿಲ್ಲ. ಆದರೆ ನಿಮಗೆ ಕೆಲವೊಬ್ಬರಿಗೆ ಮೇಷರಾಶಿಯವರಿಗೆ ಸಾಂಕೇತಿಕವಾಗಿ ಬುಧನಿಗೆ ವಕ್ರಗತಿ ಬಂದಾಗ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಯಾರಿಗೆ ಇದೆ ಮೇಷರಾಶಿಯವರಿಗೆ, ಅವರಿಗೆ ಆ ಸಮಸ್ಯೆಗಳು ಉಲ್ಬಣ ಆಗ್ಬೋದು. ಈ ಚರ್ಮ ರೋಗನೋ, ಅಲರ್ಜಿಗಳೋ ಅಥವಾ ಸ್ಕಿನ್ ರ್ಯಾಷಸ್ಗಳಾಗುವಂಥದ್ದು, ಅಥವಾ ಇದ್ದಕ್ಕಿದ್ದಂತೆ ಚರ್ಮದಲ್ಲಿ ಏನಾದ್ರು ದದ್ದುಗಳು ಬರುವಂಥದ್ದಾಗಲಿ, ಅಥವಾ ಚಳಿಯ ಕಾರಣದಿಂದ ಆಗುವಂಥ ಚರ್ಮದ ಮೇಲೆ ಇನ್ನು ಹಾನಿಗಳು ಅವೆಲ್ಲ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಈ ಉಸಿರಾಟದ ಸಮಸ್ಯೆ ಅಥವಾ ಚೆಸ್ಟ್ ಅಥವಾ ಎದೆಯ ಭಾಗದ ಏನಾದರೂ ಕಂಜೆಷನ್ಗಳು ಹೆಚ್ಚಾಗುವಂಥದ್ದು, ಎದೆಯಲ್ಲಿ ಕಫ ಕಟ್ಟಿಕೊಳ್ಳುವಂಥದ್ದು ಇತ್ಯಾದಿಗಳಲ್ಲಿ ಹಾನಿ ಆಗುವಂಥದ್ದು. ಇನ್ನು ಯಾವುದಾದ್ರೂ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗುತ್ತೆ. ಏನಾದರೂ ನಿಮಗೆ ಇಷ್ಟು ದಿನ ವೇಗವಾಗಿ ಆಗಿದ್ದ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗುವಂಥದ್ದು. ಕೆಲವೊಬ್ಬರಿಗೆ ಸೋಮಾರಿತನ ಮತ್ತು ಚಿಂತೆ ಕಾಡುತ್ತೆ. ಈ ಮೇಷರಾಶಿಯವರಿಗೆ ಈ ಒಂದು 21 ದಿನಗಳ ಅವಧಿ ನವೆಂಬರ್ 26ರಿಂದ ಡಿಸೆಂಬರ್ 16ರಲ್ಲಿ ಸೋಮಾರಿತನ ಮತ್ತು ಚಿಂತೆ, ಅಂದರೆ ಯಾವುದೇ ಕಾರಣ ಇಲ್ಲದರೂ ಚಿಂತೆಗಳು ಹೆಚ್ಚಳ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇದು ನಿಮ್ಮ ಆರೋಗ್ಯದ ಮೇಲೂ ಮನಸ್ಸಿನ ಮೇಲೂ ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಕೊನೆಗೆ ಆ ಒಂದು ಬುಧನ ಒಂದು ವಕ್ರದೋಷ ನಿವಾರಣೆಗೆ ಹೇಳುವಂಥ ಪ್ರಾರ್ಥನೆ ಅಥವಾ ದೇವತಾ ಶ್ಲೋಕ ಇತ್ಯಾದಿ ನೀವು ಸಹ ಪಠನೆ ಮಾಡಬೇಕಾಗುತ್ತೆ ಮೇಷರಾಶಿಯವರು. ಮುಂದೆ ವೃಷಭ ರಾಶಿಗೆ ನಿಮ್ಮ ಆರೋಗ್ಯ ಅಥವಾ ಹಣಕಾಸಿಗೆ ಯಾವುದೇ ತೊಂದರೆ ಇಲ್ಲ. ನಿಮ್ಮ ವೃತ್ತಿ, ಉದ್ಯೋಗ ಅದಕ್ಕೆ ಬುಧನಿಂದ ಯಾವುದೇ ಕೊರತೆಗಳಿಲ್ಲ, ಅದೆಲ್ಲ ಉತ್ತಮವಾಗಿ ಆಗುತ್ತೆ. ಜೊತೆಗೆ ಇದ್ದಂತಹ ಒಂದು ಹಣಕಾಸಿನ ವ್ಯವಸ್ಥೆ ಸಹ ಇನ್ನಷ್ಟು ಉತ್ತಮಗೊಳ್ಳುತ್ತೆ. ಹಣಕಾಸು ಎಲ್ಲ ಉತ್ತಮ ಇರುವಂಥದ್ದು. ಆರೋಗ್ಯದಲ್ಲಿ ಯಾವುದೇ ರೀತಿಯ ಕೊರತೆಗಳನ್ನು ಬರೋದಿಲ್ಲ. ವೈಯಕ್ತಿಕ ವಿಚಾರ ಸ್ವಲ್ಪ ಎಚ್ಚರಬೇಕು. ಅಂದರೆ ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಇವೆಲ್ಲ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು. ವಿಶೇಷವಾಗಿ ದಾಂಪತ್ಯ ಕಲಹಗಳು ಸ್ವಲ್ಪ ಕೆಲವೊಬ್ಬರಿಗೆ ಹೆಚ್ಚಳಾಗುವಂಥದ್ದು, ಗಂಡ ಹೆಂಡತಿರ ಮೇಲೆ ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಮಾತಿನ ಬಗ್ಗೆ ಎಚ್ಚರ ವಹಿಸಿ. ನಿಮ್ಮ ಮಾತಿನಲ್ಲಿ ಸ್ವಲ್ಪ ಒರಟುತನ, ಸಿಟ್ಟು ಅಥವಾ ಆತಂಕದ ಮಾತುಗಳು ಸ್ವಲ್ಪ ಹೆಚ್ಚು ಬರುತ್ತೆ. ಅದನ್ನಾಗಿ ಮಾತು ಸ್ವಲ್ಪ ನಿಮ್ಮ ಒಂದು ಸಾಫ್ಟ್ ಆಗಿರುವಂಥದ್ದಾಗಲಿ. ಜೊತೆಗೆ ಇನ್ನಿತರರ ವಿಚಾರಕ್ಕೆ ನೀವು ಮೂಗು ತೋರಿಸಲಿಕ್ಕೆ ಹೋಗುವಂಥ ಮಾಡಿ, ಮೂರನೇ ವ್ಯಕ್ತಿಗಳ ಒಂದು ವಿಚಾರಕ್ಕೆ ಮೂಗು ತೋರಿಸುವಂಥದ್ದೆಲ್ಲ ಬೇಡ. ಈಗ ಜೊತೆಗೆ ಅನೈತಿಕ ವ್ಯವಹಾರಗಳು ಅಥವಾ ಅನೈತಿಕ ವಿಚಾರಗಳಿಗೆ ಸ್ವಲ್ಪ ಈಗ ಹೋದರೆ ಅಲ್ಲಿನ ತೊಂದರೆಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ವಿಚಾರ ಬಗ್ಗೆ ಗಂಡ ಹೆಂಡತಿರ ಬಾಂಧವ್ಯ, ಮನೆ ಮಂದಿಗಳ ಜೊತೆಗೆ ಬಾಂಧವ್ಯ, ಜೊತೆಗೆ ವೃತ್ತಿ ಜಾಗದಲ್ಲೂ ಸಹೋದ್ಯೋಗಿಗಳ ಜೊತೆಗೆ ಬಾಂಧವ್ಯ, ಇದೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ಅದರ ಹೊರತು ನಿಮಗೆ ಬುಧನ ವಕ್ರಗತಿಯಿಂದ ಹೆಚ್ಚೇನು ಅಡ್ಡ ಪರಿಣಾಮಗಳು ಅಥವಾ ತುಂಬ ಕಷ್ಟ ನಷ್ಟಗಳೇನಿಲ್ಲ. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಅಥವಾ ಪರಿಹಾರದ ಮಾರ್ಗ ಅಥವಾ ಶ್ಲೋಕಗಳನ್ನು ನೀವು ಸಹ ಹೇಳ್ಬೋದಾಗಿದೆ ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿಗೆ ನಮ್ಮ ರಾಶಿಯಿಂದ 6ನೇ ಸ್ಥಾನದಲ್ಲಿ, ಅಂದರೆ 6ನೇ ರಾಶಿಯಿಂದ ಅಲ್ಲಿ ನಡೀತಾವಂಥ ಒಂದು ಬುಧನ ವಕ್ರಗತಿ. ಇದರಿಂದಾಗಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಶತ್ರು ಪೀಡೆಗಳು ಈ ಕಾಲದಲ್ಲಿ ಹೆಚ್ಚಳಾಗ್ಬೋದು. ಕೆಲವೊಮ್ಮೆ ನಿಮಗೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಜೊತೆಗೆ ನಿಮ್ಮ ಮಿತ್ರರು ಈಗ ನಿಮ್ಮ ಪರಿವರ್ತನೆಯಾಗಿ ಅವರಿಗೆ ಶತ್ರುಗಳಾಗುವಂಥ, ಅಥವಾ ಮಿತ್ರರು ನಿಮ್ಮ ಚೆನ್ನಾಗಿದ್ದಂಥ ರಿಲೇಷನ್ಶಿಪ್ ಈಗ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಅವರು ಮಿತ್ರತ್ವವನ್ನು ನಿಮಗೆ ತೊರೆಯುವಂಥದ್ದು, ಈ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಹಣಕಾಸು ಬರುವಂಥದ್ದು ಇಷ್ಟು ದಿನ ಚೆನ್ನಾಗಿ ಬರ್ತಾಯಿತ್ತು, ಅದೀಗ ಸ್ವಲ್ಪ ನಿಧಾನ ಆಗ್ಬೋದು. ಅಥವಾ ಬರಬೇಕಾದ ಯಾವುದು ನಿಮ್ಮದೇ ಹಣ ಅದು ನಿಮಗೆ ಆಗ ಸ್ವಲ್ಪ ವಿಳಂಬವಾಗಿ ಬರುವಂಥದ್ದು. ಕೆಲವೊಬ್ಬರಿಗೆ ಸಾಲ ಮಾಡುವಂಥದ್ದು ಅಥವಾ ಚಿನ್ನ, ಒಡವೆ, ವಸ್ತು ಅಥವಾ ಇನ್ನಿತರ ವಸ್ತುಗಳನ್ನು ನೀವು ಅಡಮಾನ ಇಡುವಂಥದ್ದು ಪ್ಲೆಜ್ ಮಾಡುವಂಥ ಸಾಧ್ಯತೆ ಎಲ್ಲ ಬರುತ್ತೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಹಣಕಾಸಿನ ಕೊರತೆ ಎದುರಾಗುತ್ತೆ, ಬರಬೇಕಾದ ಹಣ ನಿಧಾನಗತಿ ಆಗುತ್ತೆ, ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು. ಜೊತೆಗೆ ಎಲ್ಲ ವಿಚಾರಗಳು ಸ್ವಲ್ಪ ನಿಮಗೆ ಈಗ ಹಿಂದೆ ಗೆಲುವಾಗಿ ಆಗ್ತಿದ್ದು ಈಗ ಸ್ವಲ್ಪ ಎಲ್ಲ ವಿಚಾರ ಸ್ವಲ್ಪ ಸೋಲಾಗುವಂಥದ್ದು, ನಿಧಾನಗತಿ ಆಗುವಂಥದ್ದು ಅಥವಾ ಅಡ್ಡ ಪರಿಣಾಮಗಳು ಹೆಚ್ಚಳಾಗುವಂಥದ್ದು. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಾಧ್ಯತೆ ಇರುತ್ತೆ.
ಆ ವಿಚಾರಕ್ಕೆ ಸ್ವಲ್ಪ ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ತುಂಬ ಕಂಟಕ ಅಂತೇನಿಲ್ಲ, ಒಟ್ಟಿನಲ್ಲಿ ನಿಮಗೆ ಅದೃಷ್ಟ ಸ್ವಲ್ಪ ಈಗ ಸ್ಲೋ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರ. ಜೊತೆಗೆ ಕೊನೆಗೆ ಹೇಳುವಂಥ ಈ ಬುಧನಿಗೆ ಸಂಬಂಧಪಟ್ಟ ಶ್ಲೋಕ, ಪ್ರಾರ್ಥನೆ, ದೇವತಾ ಶ್ಲೋಕವನ್ನು ಹೇಳಬೇಕಾಗುತ್ತೆ ಮಿಥುನ ರಾಶಿಯವರು. ನಿಮ್ಮ ರಾಶಿಯಾಧಿಪತಿ ಬುಧನಾಗಿದ್ದಾನೆ. ಹಾಗಾಗಿ ನೀವು ವಿಶೇಷವಾದ ಈ ಪ್ರಾರ್ಥನಾ ಮಾರ್ಗ, ಶ್ಲೋಕ ಮಾರ್ಗವನ್ನು ಅನುಸರಿಸೋದು ಬಹಳ ಉತ್ತಮವಾದ ನಡಿಗೆಯಾಗಿರುತ್ತೆ ಮಿಥುನದವರಿಗೆ. ಮುಂದೆ ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಆಗುವಂಥ ಈ ಚಲನೆ, ಈ ರಾಶಿಯಿಂದ 5ನೇ ಮನೆಯಲ್ಲಿ ಆಗುವಂಥ ಈ ಬುಧನ ಚಲನೆ ಹೆಚ್ಚೇನು ನಿಮಗೆ ಅಡ್ಡ ಪರಿಣಾಮ ನಿಮ್ಮ ಒಂದು ವೃತ್ತಿಯಲ್ಲಿ, ಉದ್ಯೋಗದಲ್ಲಿ, ಹಣಕಾಸಿನಲ್ಲಿ ಏನು ಮಾಡೋದಿಲ್ಲ. ಆರೋಗ್ಯದ ಮೇಲೂ ಅಷ್ಟೇನು ಅಡ್ಡ ಪರಿಣಾಮ ಬೀರೋದಿಲ್ಲ. ಇದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ ಮಾಡ್ಬೋದು. ಅಂದರೆ ತಂದೆ ಮಕ್ಕಳ ರಿಲೇಷನ್ಶಿಪ್ಪು, ತಾಯಿ ಮಕ್ಕಳ ರಿಲೇಷನ್ಶಿಪ್ಪು, ಜೊತೆಗೆ ಬಂಧುಗಳ ಮಿತ್ರರ ಜೊತೆಗೆ ರಿಲೇಷನ್ಶಿಪ್ಪು, ಈ ನಿಮ್ಮ ಒಂದು ವೈಯಕ್ತಿಕವಾದ ಸಂಬಂಧಗಳ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಈ ಕಾಲದಲ್ಲಿ ಕಟಕ ರಾಶಿಯವರಿಗೆ ನಾಸ್ತಿಕ ಬುದ್ಧಿ ಬರ್ಬೋದು. ಜೊತೆಗೆ ಕೆಲವರಿಗೆ ಅಸಹನೆ ಹೆಚ್ಚು ಹಾಳಾಗುವಂಥದ್ದು. ಜೊತೆಗೆ ಯಾವುದಾದ್ರೂ ಇತರ ಒಂದು ಕೆಟ್ಟ ವ್ಯಕ್ತಿಗಳ ಒಂದು ಫ್ರೆಂಡ್ಶಿಪ್ಪಿಗೆ ನಿಮಗೆ ಬೇಗ ಆಗುತ್ತೆ. ಅಂದರೆ ಆ ಒಂದು ಅಟ್ರಾಕ್ಷನ್ ಅಂತ ಹೇಳ್ತೀವಿ, ಆ ಒಂದು ಕೆಟ್ಟ ವ್ಯಕ್ತಿಗಳು, ನೀಚ ಬುದ್ಧಿಗಳ ವ್ಯಕ್ತಿಗಳ ಜೊತೆಗೆ ಈಗ ಬೇಗ ಫ್ರೆಂಡ್ಶಿಪ್ ಆಗುವಂಥದ್ದು, ಅವರ ಮಾತನ್ನು ನೀವು ಕೇಳಿ ಇನ್ನಷ್ಟು ತೊಂದರೆಗಳಿಗೆ ಸಿಲುಕೊಳ್ಳುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸ್ಕೊಳ್ಬೇಕು. ಜೊತೆಗೆ ಮನೆ ಮಂದಿಗಳ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಗಂಡ ಮತ್ತು ಹೆಂಡತಿಯ ಬಾಂಧವ್ಯ, ಇವೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ಹಿರಿಯ ವ್ಯಕ್ತಿಗಳ ಜೊತೆಗೆ ಸ್ವಲ್ಪ ತಾಳ್ಮೆಯಿಂದ ಮಾತಾಡುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿ ಜಾಗದಲ್ಲೂ ಹಾಗೆ ನೀವು ಸಹೋದ್ಯೋಗಿಗಳ ಜೊತೆಗೆ, ಮೇಲಾಧಿಕಾರಿಗಳ ಜೊತೆಗೂ ಸ್ವಲ್ಪ ಸಿಟ್ಟಿಗೆ, ಅಸಹನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಆ ಸಿಟ್ಟನ್ನು, ಅಸಹನೆಯನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗುತ್ತೆ. ಯಾವುದೇ ರೀತಿಯ ದುಷ್ಟ ವ್ಯಕ್ತಿಗಳ ಸಹವಾಸಕ್ಕೆ ಹೋಗಬೇಡಿ. ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳು ಈಗ ದುಶ್ಚಟಗಳಿಗೆ, ದುಷ್ಟ ಒಂದು ಮಿತ್ರರ ಒಂದು ಪ್ರೇರಣೆಗೆ ಹೋಗುವಂತಹ ಸಾಧ್ಯತೆ ಕಟಕ ರಾಶಿಯವರಿಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ನಿಮಗೆ ಅಗತ್ಯ ಇರುತ್ತೆ. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗದ ದೇವತಾ ಶ್ಲೋಕವನ್ನು ಹೇಳಬೇಕಾಗತ್ತೆ ಕಟಕ ರಾಶಿಯವರು. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಸಂಬಂಧಪಟ್ಟು 4ನೇ ಸ್ಥಾನ, ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ನಡೆಯುವಂಥದ್ದು. ಅಲ್ಲಿ ವೃಶ್ಚಿಕ ರಾಶಿಯಲ್ಲಿರುವಂತಹ ಬುಧನಿಂದಾಗಿ ನಿಮಗೆ ಈ ಕಾಲದಲ್ಲಿ ಹಣಕ್ಕೆ, ಆರೋಗ್ಯಕ್ಕೆ ಅಥವಾ ವ್ಯಾಪಾರ, ಉದ್ಯೋಗಕ್ಕೆ ಅದೇನು ತೊಂದರೆಗಳು ಬರೋದಿಲ್ಲ. ಇಲ್ಲಿ ನಿಮಗೆ ಕೌಟುಂಬಿಕ ಕಲಹಗಳು ಸ್ವಲ್ಪ ಹೆಚ್ಚಳಾಗುತ್ತೆ. ಈ ಕಾಲದಲ್ಲಿ ಕೌಟುಂಬಿಕ ಕಲಹ ಅಂದರೆ ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಕಲಹಗಳು ಬರುತ್ತೆ. ಜೊತೆಗೆ ಖರ್ಚುಗಳು ಹೆಚ್ಚಳಾಗುತ್ತೆ. ಆದಾಯ ಏನು ಕೊರತೆ ಇರೋದಿಲ್ಲ, ಆದರೆ ನಾನಾ ಖರ್ಚುಗಳು ಬರ್ತಾ ಇರ್ತವೆ. ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ಆಸ್ಪತ್ರೆ ವಿಚಾರ ಖರ್ಚು ಬರ್ಬೋದು. ಇನ್ನು ಕೆಲವರಿಗೆ ಯಂತ್ರೋಪಕರಣ ಕೆಡುವಂಥದ್ದು, ಅಥವಾ ಯಾರೋ ನಿಮ್ಮ ಬಂಧು ಮಿತ್ರರಿಗೆ ಏನಾದರೂ ಒಂದು ಆಪತ್ತು ಬಂದು ಅವರಿಗೆ ನೀವು ನಿಮ್ಮ ಹಣವನ್ನು ಕೊಡಬೇಕಾದಂಥ ಪ್ರಮೇಯ ಬರ್ಬೋದು. ಹಾಗಾಗಿ ಅನೇಕ ರೀತಿಯ ಖರ್ಚುಗಳು ಬರುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ಮಿತ್ರರಲ್ಲಿ ವಿರೋಧ ಬರುತ್ತೆ. ನಿಮಗೆ ಯಾರು ಫ್ರೆಂಡ್ಸ್ ಎಲ್ಲ ಇದ್ದರೂ ಮಿತ್ರರು, ಅವರಲ್ಲಿ ವಿರೋಧ ಬರುತ್ತೆ. ಅಥವಾ ಅವರ ಒಂದು ನಡವಳಿಕೆ ನಿಮಗೆ ಸರಿ ಬರೋದಿಲ್ಲ. ಹಾಗಾಗಿ ನೀವೇ ಅವರನ್ನು ವಿರೋಧ ಮಾಡುವಂಥದ್ದು, ಅವರಾಗಿ ನಿಮ್ಮನ್ನು ವಿರೋಧ ಮಾಡುವಂಥ ಬರುತ್ತೆ. ಜೊತೆಗೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಸ್ವಲ್ಪ ಈಗ ಕಾಣಿಸ್ಕೊಳ್ಬೋದು. ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಆಗುವಂಥದ್ದು. ಮಾತಿನಲ್ಲಿ ಕಲಹ ಬರುತ್ತೆ. ವಿಶೇಷವಾಗಿ ಮಿತ್ರರಲ್ಲಿ, ಬಂಧುಗಳಲ್ಲಿ, ಜೊತೆಗೆ ಮನೆಯ ವ್ಯಕ್ತಿಗಳು ಸಹ ಕಲಹಗಳು ಬರುವಂಥದ್ದು. ಹಾಗಾಗಿ ಮಾತಿನಲ್ಲಿ, ನಡವಳಿಕೆಯಲ್ಲಿ ಸ್ವಲ್ಪ ಎಚ್ಚರ. ಜೊತೆಗೆ ಹಣದ ಖರ್ಚಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಯಾವುದು ನಿಮ್ಮ ಪ್ರಯಾರಿಟಿ ಅಂದರೆ ಆದ್ಯತೆಯ ಮೇರೆಗೆ ಹಣವನ್ನು ಖರ್ಚು ಮಾಡೋದಾಗಲಿ, ಅನಾವಶ್ಯಕವಾಗಿ ಖರ್ಚಾಗುವಂಥ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡೋದನ್ನು ಸ್ವಲ್ಪ ಮಾಡಿಕೊಳ್ಳಿ. ಜೊತೆಗೆ ಯಾವುದೇ ಕಾರಣಕ್ಕೂ ಮಿತ್ರರಲ್ಲಿ, ಬಂಧುಗಳಲ್ಲಿ ಸ್ವಲ್ಪ ಆದಷ್ಟು ಕಹಿ ಮಾತುಗಳನ್ನು, ವಿರುದ್ಧ ನಡವಳಿಕೆಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಅದರ ಹೊರತು ಹೆಚ್ಚಿನ ಏನು ಅಡೆತಡೆಗಳಿಲ್ಲ. ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಿಸಿದ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕ ಮಂತ್ರನೂ ಹೇಳ್ಬೋದಾಗಿದೆ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಬುಧನಾಗಿರೋ ಕಾರಣ ನಿಮಗೆ ಸ್ವಲ್ಪ ಹೆಚ್ಚಿನ ಅಡ್ಡ ಪರಿಣಾಮ ಬರುತ್ತೆ. ಯಾಕಂದರೆ ಯಾರ್ಯಾರಿಗೆ ಅವರ ರಾಶಿಯಾಧಿಪತಿಗೆ ವಕ್ರಗತಿ ಬಂದಾಗ ನಿಮಗೂ ಅದು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಹೆಚ್ಚಿನ ಅಡ್ಡ ಪರಿಣಾಮ ಬಂದೇ ಬರುತ್ತೆ. ಈಗಾಗಲೇ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಇರುವಂಥ ಬುಧನು ನಿಮಗೆ ಅನೇಕ ರೀತಿಯ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದು. ಶತ್ರುಪೀಡೆಗಳನ್ನು ಹೆಚ್ಚಳ ಮಾಡ್ಬೋದು, ಖರ್ಚುಗಳನ್ನು ಸ್ವಲ್ಪ ಹೆಚ್ಚಳ ಮಾಡ್ಬೋದು, ಚಿಂತೆಗಳನ್ನು ಸ್ವಲ್ಪ ಹೆಚ್ಚಳ ಮಾಡ್ಬೋದು. ಈಗಾಗಲೇ ಏನಾದರೂ ಚಿಂತೆ ಇತ್ತು, ಉದಾಹರಣೆಗೆ ಕೆಲವರಿಗೆ ಅನಾರೋಗ್ಯದ ಚಿಂತೆ, ಕೆಲವರಿಗೆ ಹಣಕಾಸಿನ ಚಿಂತೆ, ಕೆಲವರಿಗೆ ಕೋರ್ಟ್ ಕೇಸಿನ ಚಿಂತೆ, ಅಥವಾ ಇನ್ನು ಕೆಲವರಿಗೆ ಬೇರೆ ರೀತಿಯ ಒಂದು ಶತ್ರುಪೀಡೆಗಳ ಚಿಂತೆ. ಯಾವುದೋ ಮನುಷ್ಯನಿಗೆ ಚಿಂತೆ ಇಲ್ಲದ ಮನುಷ್ಯನ ಇರೋದಿಲ್ಲ. ಒಂದಲ್ಲ ಒಂದು ಚಿಂತೆ ನಮಗೆ ಇದ್ದಿರುತ್ತೆ. ಅಂಥ ಏನಾದರೂ ನಿಮಗೆ ಇದ್ದಂಥ ಚಿಂತೆಗಳು ಈಗ ಹೆಚ್ಚಳ ಆಗುತ್ತೆ. ಜೊತೆಗೆ ನಾನಾ ರೀತಿಯ ಒಂದು ಅವಮಾನಕರ ಘಟನೆ ಆಗ್ಬೋದು. ನಿಮ್ಮ ಮೇಲೆ ಅಪವಾದ ಬರೋದಾಗಲಿ, ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಅವಮಾನ ಮಾಡುವಂಥದ್ದಾಗಲಿ, ಅಥವಾ ಹಿಂದೆ ನಿಮ್ಮ ಜೊತೆಗೆ ಉತ್ತಮ ಬಾಂಧವ್ಯ ಇರುವಂಥವ್ರು ನಿಮ್ಮನ್ನು ದ್ವೇಷ ಮಾಡಿ ನಿಮಗೆ ಅವಮಾನ ಮಾಡುವಂಥದ್ದು ಇತ್ಯಾದಿ ಘಟನೆಗಳು ಜರುಗುತ್ತೆ. ಜೊತೆಗೆ ಅನೇಕ ರೀತಿಯ ಒಂದು ಘಟನೆಗಳ ಮೂಲಕ ನಿಮಗೆ ಶತ್ರುಗಳು ಈಗ ಹೆಚ್ಚಳಾಗ್ತಾರೆ. ಅಂದರೆ ನೀವು ಅವರಿಗೆ ಒಳ್ಳೆಯದನ್ನು ಅಪೇಕ್ಷಿಸಿದ್ರೆ ಅವರು ನಿಮಗೆ ಕೆಟ್ಟದನ್ನು ಅಪೇಕ್ಷಿಸುವಂಥ ಇತ್ಯಾದಿ ಘಟನೆಗಳು ಜರುಗುತ್ತೆ. ಮನಸ್ಸಲ್ಲಿ ನಾನಾ ರೀತಿಯ ಏರುಪೇರುಗಳು ಹೆಚ್ಚಳಾಗುತ್ತೆ. ಹಾಗೆ ಮನೋನಿಯಂತ್ರಣ ಮಾಡಬೇಕು, ಭಾವನೆಗಳ ನಿಯಂತ್ರಣ ಮಾಡಬೇಕು, ಮಾತಿನಲ್ಲಿ ಸ್ವಲ್ಪ ಎಚ್ಚರಬೇಕು. ಜೊತೆಗೆ ಇಲ್ಲಿ ನಿಮ್ಮ ಮಿತ್ರರು ಯಾರು, ಶತ್ರುಗಳು ಯಾರು ಅನ್ನೋದನ್ನು ಸ್ವಲ್ಪ ನೀವು ನಿರ್ಧಾರ ಮಾಡಿಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ. ಎಲ್ಲ ವಿಚಾರಗಳನ್ನು, ನಿಮ್ಮ ಸೀಕ್ರೆಟ್ಗಳನ್ನು ಇನ್ನೊಬ್ಬರಲ್ಲಿ ಹೇಳಿಕೊಳ್ಳೋದಾಗಲಿ, ಅಥವಾ ನಿಮ್ಮ ವೈಯಕ್ತಿಕ ವಿಚಾರ ಇನ್ನೊಂದರಲ್ಲಿ ಹಂಚಿಕೊಳ್ಳೋದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಹಾಗೆಯೇ ಸಾಮಾಜಿಕ ಜಾಲತಾಣ ಇದರಲ್ಲೆಲ್ಲ ಏನಾದರೂ ವಿವಾದಾತ್ಮಕ ಪೋಸ್ಟ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ವಿವಾದಾತ್ಮಕ ಪೋಸ್ಟ್ಗಳಿಗೆ ಲೈಕ್ ಶೇರ್ ಮಾಡಲಿಕ್ಕೆಲ್ಲ ಹೋಗಬೇಡಿ. ಅದು ನಿಮಗೆ ಮುಳು ಆಗ್ಬೋದು, ಅಥವಾ ಅದು ನಿಮಗೆ ತಿರುಗು ಬಾಣ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂತಹ ವಿಚಾರದಲ್ಲಿ ಕನ್ಯಾ ರಾಶಿಯವರು ವೈಯಕ್ತಿಕ ವಿಚಾರ, ನಡವಳಿಕೆ, ಮಾತು, ಬಾಂಧವ್ಯ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಶತ್ರುಗಳು ಯಾರೋ ಮಿತ್ರರು ಆಗೋದನ್ನು ಸ್ವಲ್ಪ ಚೆನ್ನಾಗಿ ನೀವು ವಿವೇಚನೆ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ.
ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಪಟ್ಟ ಶ್ಲೋಕ ಅಥವಾ ದೇವತಾ ಶ್ಲೋಕ ನೀವು ಹೇಳ್ಬೋದಾಗಿದೆ ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ 2ನೇ ಸ್ಥಾನ, ಈ ಸ್ಥಾನದಲ್ಲಿ ವಿಶೇಷವಾಗಿ ತುಲಾರಾಶಿಯವರಿಗೆ ಆರ್ಥಿಕವಾಗಿ ಸ್ವಲ್ಪ ಏರುಪೇರು ಆಗುವಂಥದ್ದು, ಹಣಕಾಸಿನ ಮುಗ್ಗಟ್ಟು ಎದುರಾಗುವಂಥದ್ದು, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಅಥವಾ ಯಾರೋ ನಿಮಗೆ ಮಿತ್ರರೋ ನಿಮ್ಮ ಬಂಧುಗಳೋ ಇನ್ನರೋ ಒಂದು ಲಾಭದ ಆಮಿಷ ಒಡ್ಡಿ ಅಥವಾ ಏನಾದರೂ ಒಂದು ಆಮಿಷ ಆಸೆ ತೋರಿಸಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಹೇಳುವಂಥದ್ದು, ಅದರಿಂದ ನಿಮಗೆ ನಷ್ಟ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ನಿಮ್ಮದೇ ಒಂದು ತಪ್ಪಿನ ಸ್ವಯಂಕೃತವಾಗಿ ನೀವು ಹಣವನ್ನು ಹೂಡಿಕೆ ಮಾಡಿ ನಷ್ಟ ಆಗುವಂಥದ್ದೆಲ್ಲ ಸಾಧ್ಯ ಇರುತ್ತೆ. ಹಾಗಾಗಿ ಹಣಕಾಸಿನ ಖರ್ಚು ಮಾಡುವಾಗ, ಹೂಡಿಕೆ ಮಾಡುವಾಗ, ಪಾವತಿ ಮಾಡುವಾಗ ತುಂಬ ಒಂದು ಎಚ್ಚರಿಕೆ ಇರಬೇಕು. ಯಾವುದೇ ರೀತಿಯ ಸಂಶಯಾಸ್ಪದ ಅನುಮಾನಾಸ್ಪದ ಪೇಮೆಂಟ್ ಆಗಲಿ ಹೂಡಿಕೆ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಸ್ಲೋನೆಸ್ ಆಗುತ್ತೆ. ಯಾರ್ಯಾರು ಬಿಸ್ನೆಸ್ಸಲ್ಲಿ ಇರ್ತಾರೆ ಅಥವಾ ಇಂಡಸ್ಟ್ರಿ ನಡೆಸ್ತಾರೆ ಅವರಿಗೆ ಈಗ ಬಿಸ್ನೆಸ್ ಸ್ವಲ್ಪ ಸ್ಲೋ ಆಗುತ್ತೆ, ವ್ಯಾಪಾರದ ಟರ್ನ್ ಓವರ್ ಸ್ವಲ್ಪ ಕಡಿಮೆ ಆಗುತ್ತೆ, ಕೆಲವೊಬ್ಬರಿಗೆ ನಷ್ಟಗಳು ಆಗುವಂಥದ್ದು, ಇನ್ನು ಕೆಲವರಿಗೆ ಖರ್ಚುಗಳು ವಿಪರೀತವಾಗಿ ಆದಾಯದಲ್ಲಿ ಕುರಿತು ಆಗುವಂಥದ್ದು, ಇನ್ನು ಕೆಲವರಿಗೆ ಸಾಲ ಅಥವಾ ಏನಾದ್ರು ಲೋನ್ಗಳನ್ನು ಪಡೆಯುವಂಥ ಪ್ರಮೇಯಗಳು ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ನಿಮ್ಮ ಧನದ ವಿಚಾರ, ವ್ಯಾಪಾರ ವಿಚಾರ, ವೃತ್ತಿ ವಿಚಾರ, ಉದ್ಯೋಗದ ವಿಚಾರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಇನ್ಯಾರು ಉದ್ಯೋಗಿಗಳು ಎಂಪ್ಲಾಯ್ಗಳು ಯಾರಿರ್ತಾರೆ ಅವರಿಗೆ ಸಹ ಉದ್ಯೋಗ ಸ್ಥಳದಲ್ಲಿ ಈಗ ಸ್ವಲ್ಪ ಕಿರಿಕಿರಿ ಜಾಸ್ತಿ, ಒತ್ತಡ ಹೆಚ್ಚಳ, ಮೇಲಧಿಕಾರಿಗಳಿಂದ ಅವಮಾನ ಆಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಹಣ ಮತ್ತು ನಿಮ್ಮ ಒಂದು ವೈಯಕ್ತಿಕ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಖಂಡಿತ ತುಲಾರಾಶಿಯವರಿಗೆ ಬೇಕಾಗುತ್ತೆ. ಕೊನೆಗಾಳುವಂಥ ಪ್ರಾರ್ಥನಾ ಮಾರ್ಗ ಅಥವಾ ದೇವತಾ ಶ್ಲೋಕವನ್ನು ತುಲಾರಾಶಿಯವರು ಹೇಳಬೇಕಾಗತ್ತೆ. ಮುಂದೆ ವೃಶ್ಚಿಕ ರಾಶಿಗೆ ನಿಮ್ಮ ಜನ್ಮದಲ್ಲೇ ನಡೆಯುವಂಥ ಬುಧನ ಈ ವಕ್ರಗತಿ ನಿಮ್ಮ ರಾಶಿಯಲ್ಲೇ ವೃಶ್ಚಿಕದಲ್ಲೇ ಬುಧನಿಗೆ ವಕ್ರಗತಿ ಪ್ರಾಪ್ತವಾಗುತ್ತೆ. ಹಾಗಾಗಿ ನಿಮ್ಮ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಬರುತ್ತೆ. ವಿಶೇಷವಾಗಿ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಈಗಾಗಲೇ ಇದ್ದಂಥ ನಿಮಗೆ BP ಶುಗರ್ ಅಥವಾ ಇನ್ನಿತರ ಅನಾರೋಗ್ಯ ಸಮಸ್ಯೆ ಇದ್ದಿದ್ದವರಿಗೆ ಅದು ಈಗ ಹೆಚ್ಚಳಾಗುತ್ತೆ. ಉಸಿರಾಟದ ತೊಂದರೆ ಬರ್ಬೋದು ಕೆಲವರಿಗೆ, ಅಥವಾ ಕೆಲವರಿಗೆ ಕಫ ಅಥವಾ ಅಸ್ತಮದ ಅಲರ್ಜಿ ಅಂತ ತೊಂದರೆಗಳು ಬರ್ಬೋದು. ಇನ್ನು ಕೆಲವರಿಗೆ ಚರ್ಮ ರೋಗ, ಹೊಟ್ಟೆ ನೋವು ಇತ್ಯಾದಿಗಳು ಬರುವಂಥದ್ದು, ಅಜೀರ್ಣದ ಪ್ರಭಾವಗಳು ಬರುವಂಥದ್ದು, ಗ್ಯಾಸ್ಟ್ರೈಟಿಸು, ಅಸಿಡಿಟಿ ಮುಂತಾದವುಗಳ ಬರ್ಬೋದು. ಹಾಗಾಗಿ ಆರೋಗ್ಯದ ಮೇಲೆ ಈ ಒಂದು ಬುಧನ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಹೆಚ್ಚಳಾಗುತ್ತೆ. ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಈ ತಲೆನೋವು ಬರುವಂಥದ್ದು, ಸುಸ್ತು ಆಗುವಂಥದ್ದು ಅಥವಾ ಆಲಸ್ಯಗಳು ಪ್ರಾಪ್ತವಾಗುವಂಥದ್ದು, ಮನಸ್ಸಲ್ಲಿ ಚಿಂತೆ ಹೆಚ್ಚಳ, ನಿದ್ರಾಹೀನತೆ ಅಂದರೆ ನಿದ್ದೆ ಕಡಿಮೆ ಆಗುವಂಥದ್ದು, ಅಥವಾ ರಾತ್ರಿ ಕಾಲದಲ್ಲಿ ಮಧ್ಯೆ ಎಚ್ಚರ ಆದರೆ ಮತ್ತೆ ನಿದ್ದೆ ಬಾರದಿರುವಂಥದ್ದು, ನಾನಾ ರೀತಿಯ ಯೋಚನೆಗಳು ಮನಸ್ಸಲ್ಲಿ ಹೊಡೆಯುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಇನ್ಯಾರು ಸಾರ್ವಜನಿಕ ಜೀವನದಲ್ಲಿದ್ದರೂ ರಾಜಕೀಯದಲ್ಲಿ ಅಥವಾ ಸರ್ಕಾರದ ಒಂದು ವಿವಿಧ ರೀತಿಯ ಹುದ್ದೆಗಳಿರುವಂಥವರಿಗೆ ಸಾರ್ವಜನಿಕ ಜೀವನದಲ್ಲಿವರಿಗೆ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು, ಅಥವಾ ನಿಮ್ಮ ಯಾವುದೇ ಒಂದು ತಪ್ಪುಗಳು ಈಗ ಒಂದು ಬೆಳಕಿಗೆ ಬಂದು ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥದ್ದೆಲ್ಲ ಆಗುತ್ತೆ. ಹೀಗಾಗಿ ಅನೇಕ ರೀತಿಯ ಸವಾಲುಗಳು ಈಗ ವೃಶ್ಚಿಕ ರಾಶಿಯವರಿಗಿರುತ್ತೆ. ನಿಮ್ಮ ಆರೋಗ್ಯದ ಮೇಲೂ, ವೈಯಕ್ತಿಕ ಜೀವನದ ಮೇಲೂ, ಜೊತೆಗೆ ನಿಮ್ಮ ಒಂದು ಸಾಮಾಜಿಕ ಜೀವನದ ಮೇಲೂ, ಅದಕ್ಕೆ ಆರ್ಥಿಕತೆ ಮೇಲೂ ಎಲ್ಲ ಒಂದು ಅಡ್ಡ ಪರಿಣಾಮ ಬೀರಲಿದೆ. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆ, ಜೊತೆಗೆ ನಿಮ್ಮ ಮಾತು ನಡವಳಿಕೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಿತವಾದ ಶ್ಲೋಕ ಅಥವಾ ದೇವತಾ ಶ್ಲೋಕ ಇತ್ಯಾದಿಗಳ ಮಾರ್ಗ ಖಂಡಿತ ನಿಮಗೆ ಅವಶ್ಯಕತೆ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಮುಂದೆ ಧನುಸ್ಸು ರಾಶಿಗೆ ನಿಮ್ಮ ರಾಶಿಯಿಂದ ವ್ಯಯಸ್ಥಾನ ಅಥವಾ 12ನೇ ಸ್ಥಾನದಲ್ಲಿ ಸಹ ಹಾಗೆ ಈ ವಕ್ರಗತಿಯ ಬುಧನು ಅಡ್ಡ ಪರಿಣಾಮವನ್ನು ಸ್ವಲ್ಪ ಜಾಸ್ತಿ ಕೊಡ್ತಾನೆ. ಹಾಗಾಗಿ ಈ ಕಾಲದಲ್ಲಿ ನೀವು ತನುಮನ ಧನದ ಎಚ್ಚರಿಕೆ ನಿಮಗೆ ಸಹ ಬೇಕಾಗುತ್ತೆ. ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು, ಅಥವಾ ಹೊಟ್ಟೆ ನೋವು, ಅಜೀರ್ಣದ ಸಮಸ್ಯೆಗಳು ಕಾಣ್ಬೋದು, ಅಥವಾ ಈಗಾಗಲೇ ಹಿಂದೆ ಇದ್ದಂಥ ಒಂದು ಅಜೀರ್ಣದ ಅಥವಾ ಹೊಟ್ಟೆಯ ಸಮಸ್ಯೆಗಳಿಗೆ ಉಲ್ಬಣ ಆಗ್ಬೋದು. ಕೆಲವರಿಗೆ ಪೈಲ್ಸ್ ಅಥವಾ ಇನ್ನಿತರವಾದ ಕೆಲವು ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ದೇಹದಲ್ಲಿ ಏನಾದರೂ ನಿಮಗೆ ಭಿನ್ನವಾದ ಒಂದು ಪ್ರತಿಕ್ರಿಯೆಗಳು ಆಹಾರದಿಂದ, ನೀರಿನಿಂದ ವ್ಯಕ್ತವಾಗ್ಬೋದು. ಜೊತೆಗೆ ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಈಗ ಮತ್ತೆ ಕಾಣಿಸಿಕೊಳ್ಳುವಂಥದ್ದು, ಕೆಲವರಿಗೆ ಆಪರೇಷನ್ ಅಥವಾ ಸರ್ಜರಿ ಅಂತ ಒಂದು ಅವಶ್ಯಕತೆಗಳು ಸಹ ಕೆಲವೊಂದು ಧನುರಾಶಿಯವರಿಗೆ ಕಂಡುಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಯಾವುದರಲ್ಲೂ ಆಸಕ್ತಿ ಕಡಿಮೆ ಆಗುತ್ತೆ, ಸೋಮಾರಿತನ, ಆಲಸ್ಯ ಹೆಚ್ಚಾಗುತ್ತೆ, ಚಿಂತೆಗಳು ಹೆಚ್ಚಳಾಗುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅದರಲ್ಲಿ ಎಲ್ಲವೂ ನಿಧಾನಗತಿ ಆಗುವಂಥದ್ದು, ಅಥವಾ ಎಲ್ಲವೂ ನಿಮ್ಮ ವಿರುದ್ಧವಾಗಿ ಪರಿಣಾಮ ಆಗುವಂಥದ್ದು. ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಸರ್ಕಾರಿ ಕೆಲಸ ಇರ್ಬೋದು, ಅದರಲ್ಲಿ ಸ್ವಲ್ಪ ನಿಧಾನಗತಿ ಆಗುವಂಥದ್ದು. ಜೊತೆಗೆ ಹಿಂದೆ ನಿಮಗೆ ಬೇಗ ಆಗಿದ್ದಂಥ ಕೆಲಸ ಕಾರ್ಯಗಳು ಈಗ ನಿಧಾನಗತಿ ಆಗುವಂಥದ್ದು. ಮನೆಯಲ್ಲಿ ಸಹ ಒಂದು ನೆಮ್ಮದಿ ವಾತಾವರಣ ಕಡಿಮೆ, ಮನೆಯಲ್ಲಿನ ಮನೆ ಮಂದಿಗೆ ಸಹ ಅನಾರೋಗ್ಯ ಬರ್ಬೋದು. ಮನೆಯಲ್ಲಿನ ಹಿರಿಯ ವ್ಯಕ್ತಿಗಳೇನಾದ್ರು ದಿಢೀರಾಗಿ ಆರೋಗ್ಯ ತಪ್ಪುವಂಥದ್ದು, ಅದರಿಂದ ನಿಮಗೆ ಸ್ವಲ್ಪ ಇನ್ನಷ್ಟು ಚಿಂತೆ ಆಗುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಧನುರಾಶಿಯವರಿಗೆ ಪದೇ ಒಂದು ಖರ್ಚುಗಳು ಬರುವಂಥ ಒಂದು ಬಾಬತ್ತು ಬರ್ಬೋದು. ಪದೇ ಏನಾದರೂ ಒಂದು ಅಡೆತಡೆಗಳು, ವಿಘ್ನಗಳು ಬರುವಂಥದ್ದೆಲ್ಲ ನಿಮಗೆ ಫೀಲ್ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ನಷ್ಟ ಭಾವದಲ್ಲಿರುವಂಥ ಬುಧನು ವಕ್ರಗತಿಗೆ ಹೋಗ್ತಿದ್ದಾನೆ ನಿಮಗೆ ಅನೇಕ ರೀತಿಯ ಒಂದು ಹಿನ್ನಡೆಗಳಾಗುವಂಥ ಸಾಧ್ಯತೆ, ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು. ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಿತ ಶ್ಲೋಕ, ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ಮಾಡಿದರೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಧನುರಾಶಿಯವರಿಗೆ. ಮುಂದೆ ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ಲಾಭದಲ್ಲಿರುವಂಥ ಬುಧ, ಆದರೆ ಈಗ ಕದಿಗೆ ವಕ್ರಗತಿ ಬಂದ ಕಾರಣ ನಿಮಗೆ ತುಂಬ ಲಾಭವೂ ಇಲ್ಲ, ತುಂಬ ನಷ್ಟವೂ ಇಲ್ಲ, ಹೆಚ್ಚಿನ ಏನು ಹಾನಿಗಳು ನಿಮಗೇನಿಲ್ಲ. ಆದರೆ ನೀವು ಯಾವುದೇ ರೀತಿಯ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿ. ಅಂದರೆ ಇಲ್ಲಿ ನಿಮಗೆ ಸುಳ್ಳು ಕಾರಣ ಹೇಳಿ ಯಾರೋ ನಿಮ್ಮ ಹಣವನ್ನು ಪಡಿಬೋದು, ಅಥವಾ ಆಮಿಷ ಒಡ್ಡಿ ನಿಮಗೆ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಹೇಳ್ಬೋದು. ಈಗ ನೋಡ್ತೀವಿ ನಾವು ಆನ್ಲೈನಲ್ಲಿ, ಆಫ್ಲೈನಲ್ಲಿ ಭಾಳಷ್ಟು ಆಮಿಷ ಒಡ್ಡುವಂಥ ಸಂದೇಶಗಳು, ಮೆಸೇಜ್ಗಳು ಪ್ರತಿನಿತ್ಯ ಬರ್ತಾ ಇರ್ತವೆ.
ಹಾಗೆ ಅದಕ್ಕೆಲ್ಲ ನೀವು ಮುಳುವಾಗಿ ನಿಮ್ಮದನ್ನು ಕಳೆದುಕೊಳ್ಳೋದು ಅಥವಾ ಯಾರೋ ನಿಮಗೆ ತಪ್ಪು ಮಾಹಿತಿ ಹೇಳಿ ಅದರ ಮೂಲಕ ನೀವು ಹಣವನ್ನು ಪಾವತಿ ಮಾಡೋದು ಅಥವಾ ಹೂಡಿಕೆ ಮಾಡಲಿಕ್ಕೆ ಹೋಗಿ ಅಲ್ಲಿ ನೀವು ಕಳೆದುಕೊಳ್ಳೋದು. ಹಾಗಾಗಿ ಅಲ್ಲಿ ಕಾರ್ಯಹಾನಿ ಅಂತ, ಕಾರ್ಯ ಅಂದರೆ ನಿಮ್ಮ ಒಂದು ತಪ್ಪಿನಿಂದಲೇ ಕಾರ್ಯಹಾನಿ ಆಗುತ್ತೆ, ಧನಹಾನಿ ಆಗುತ್ತೆ. ಹಾಗೆ ಸ್ವಯಂಕೃತವಾಗಿ ನೀವು ನಿಮ್ಮ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿಯ ವಿವಾದಗಳಿಗೆ ನೀವು ಸಿಲುಕೊಳ್ಳುತ್ತದೆ. ಹಾಗಾಗಿ ಅಂಥ ವಿವಾದಗಳು ಸ್ವಲ್ಪ ಈಗ ಹೆಚ್ಚಳಾಗ್ಬೋದು. ಹಣಕಾಸಿಗೆ ಸಂಬಂಧಪಟ್ಟು ಅಥವಾ ಯಾವುದಾದ್ರು ಒಂದು ಭೂಮಿಗೆ ವಿವಾದಾಸ್ಪದ ಒಂದು ಭೂಮಿ ಇರುತ್ತೆ, ಆ ಭೂಮಿಗೆ ನೀವು ಕೊಳ್ಳಿಕೊಳ್ಳಿಕ್ಕೆ ನೀವು ಸೈಟ್ ಅಡ್ವಾನ್ಸ್ ಕೊಡ್ತೀರಾ, ಅದು ನಿಜವಾಗಿ ವಿವಾದದ ಭೂಮಿ ಅಥವಾ ಅದರ ಒಂದು ಡಾಕ್ಯುಮೆಂಟ್ಗಳು ಸರಿ ಇರೋದಿಲ್ಲ. ಹಾಗಾಗಿ ನೀವು ಈಗ ಯಾವುದೇ ರೀತಿಯ ಒಂದು ಹೂಡಿಕೆ ಮಾಡಲಿಕ್ಕೆ, ಇನ್ವೆಸ್ಟ್ ಮಾಡಲಿಕ್ಕೆ, ಪೇಮೆಂಟ್ ಮಾಡಲಿಕ್ಕೆ, ಪಾವತಿ ಮಾಡಲಿಕ್ಕೆ ತುಂಬ ಒಂದು ಎಚ್ಚರಿಕೆ, ಎರಡೆರಡು ಬಾರಿ ಕ್ರಾಸ್ ಚೆಕ್ ಮಾಡಿಕೊಂಡು ಅದನ್ನು ಮಾಡಬೇಕಾಗತ್ತೆ. ಹಾಗಾಗಿ ಆಕಸ್ಮಿಕ ಧನ ಲಾಭದ ಬದಲು ಆಕಸ್ಮಿಕ ಧನ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕು. ಇನ್ನು ಆರೋಗ್ಯ, ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಏನು ಬುಧನಿಂದ ತೊಂದರೆಗಳಿಲ್ಲ. ನೀವು ಮಾಡುವಂಥ ಪ್ರತಿಯೊಂದು ಪೇಮೆಂಟ್ ಆಗಲಿ, ಹೂಡಿಕೆ ಆಗಲಿ, ಇನ್ವೆಸ್ಟ್ಮೆಂಟ್ ಆಗಲಿ ಅದರ ಬಗ್ಗೆ ಎರಡೆರಡು ಬಾರಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಣಕಾಸಿನ ಬಗ್ಗೆ ಹೆಚ್ಚಿನ ಒಂದು ಗಮನ ನಿಮಗೆ ಬೇಕಾಗುತ್ತೆ. ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧವಾದ ಪ್ರಾರ್ಥನೆ, ಶ್ಲೋಕ ಇತ್ಯಾದಿಗಳನ್ನು ನೀವು ಸಹ ಹೇಳ್ಬೋದು ಮಕರ ರಾಶಿಯವರು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ಅಥವಾ ದಶಮ ಸ್ಥಾನದಲ್ಲಿ ನಡೆಯುವಂಥದ್ದು ಬುಧರ ವಕ್ರಗತಿ. ಇದು ನಿಮಗೆ ನಿಮ್ಮ ಮಾತು, ನಡವಳಿಕೆ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಹೆಚ್ಚಿನೇನು ನಿಮಗೆ ಹಣಕಾಸು, ಆರೋಗ್ಯದ ಮೇಲೆ ಅಷ್ಟೇನೂ ಅಡ್ಡ ಪರಿಣಾಮ ಬರಲಿಕ್ಕಿಲ್ಲ. ನಿಮ್ಮ ಒಂದು ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಸ್ವಲ್ಪ ಕೆಲವು ಅಡ್ಡ ಪರಿಣಾಮ ಬರ್ಬೋದು. ವೃತ್ತಿ ಉದ್ಯೋಗದಲ್ಲಿ ಕೆಲವರಿಗೆ ವಾಗ್ವಾದಗಳು ಹೆಚ್ಚಳಾಗುತ್ತೆ. ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಮೇಲಧಿಕಾರಿಗಳ ಜೊತೆಗೇನೋ, ಸಹೋದ್ಯೋಗಿಗಳ ಜೊತೆಗೇನೋ ಅಲ್ಲಿ ವಾಗ್ವಾದ ಕಲಗಳು ಹೆಚ್ಚಳಾಗೋದು, ಅಥವಾ ನಿಮ್ಮ ಮೇಲವರು ಮೇಲಧಿಕಾರಿಗಳು ವ್ರತ ಆರೋಪ ಮಾಡುವಂಥದ್ದು, ಅಥವಾ ಯಾರಾದರೂ ನಿಮ್ಮ ಸಹೋದ್ಯೋಗಿಗಳನ್ನು ಕಲಿಸ್ಕೊಳ್ಳಿ ನಿಮ್ಮ ಮೇಲೆ ಅಲ್ಲಿ ಕಂಪ್ಲೇಂಟ್ ಆಗಲಿ, ದೂರನ್ನು ಕೊಡುವಂಥದ್ದು, ಅದರ ಮೂಲಕ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಎಲ್ಲ ಆಗುವಂಥದ್ದು. ಅದೇ ರೀತಿ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲೂ ಅಂದರೆ ಮನೆಯಲ್ಲಿ ಸಹ ಕೌಟುಂಬಿಕವಾದ ಕಲಹ, ಗಂಡ ಹೆಂಡತಿನ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅತ್ತೆ ಮಾವರ ಮಧ್ಯೆ ಅಥವಾ ಇನ್ನಿತರ ಕುಟುಂಬದ ಸದಸ್ಯರ ಮಧ್ಯೆ ವಾಗ್ವಾದ, ಕಲಹ, ಅಶಾಂತಿಯ ವಾತಾವರಣ ಎಲ್ಲ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಹಾಗಾಗಿ ಇಂಥ ಒಂದು ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸಿದರೆ ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮಗಳು ಬುಧನಿಂದ ಇಲ್ಲ. ನಿಮ್ಮ ಆರ್ಥಿಕತೆ, ಆರೋಗ್ಯ ಎಲ್ಲ ಚೆನ್ನಾಗಿ ಇರುವಂಥ ಒಂದು ಸ್ಥಿತಿ ಇರುತ್ತೆ. ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಿಸಿದ ಶ್ಲೋಕ ಅಥವಾ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ನೀವು ಮಾಡ್ಬೋದಾಗಿದೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ನಿಮ್ಮ ರಾಶಿಯಿಂದ ನವಂಬರ್ ಚಲನೆ 9ನೇ ರಾಶಿ ಆಗಿರುವಂಥ ವೃಶ್ಚಿಕದಲ್ಲಿ ಇರುವಂಥ ಒಂದು ಬುಧನ ಒಂದು ಚಲನೆಯಿಂದಾಗಿ ನಿಮಗೆ ಕೆಲವೊಂದು ಅಡ್ಡ ಪರಿಣಾಮಗಳು ಬರ್ಬೋದು ವೈಯಕ್ತಿಕ ಜೀವನದಲ್ಲಿ. ಅಲ್ಲಿ ನಿಮಗೆ ಇತರ ಗ್ರಹಗಳು ಸಹ ಈಗ ವಿರುದ್ಧವಾಗಿರೋ ಕಾರಣ ಬುಧನು ಸಹ ನಿಮಗೆ ಈಗ ಆ ವೈರುಧ್ಯದ ಪರಿಣಾಮವನ್ನು ಉಂಟು ಮಾಡ್ತಿದ್ದಾನೆ. ಕೆಲವೊಬ್ಬರಿಗೆ ಈಗ ನಿಮ್ಮ ಮೇಲೆ ಏನಾದರೂ ಒಂದು ಕಂಪ್ಲೇಂಟ್ಗಳು ಬರೋದು, ದೂರುಗಳು ಬರುವಂಥದ್ದು, ವೈಯಕ್ತಿಕ ಜೀವನದಲ್ಲಿ ಏನಾದರೂ ನಿಮ್ಮ ಮೇಲೆ ಅನೈತಿಕತೆ ಆರೋಪಗಳು ಬರುವಂಥದ್ದು. ಹಾಗಾಗಿ ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ ಎಲ್ಲ ಒಂದು ವಾಗ್ವಾದಗಳು ಬರುವಂಥದ್ದು. ವಿದ್ಯಾರ್ಥಿಗಳು, ಯುವಕರು ಇದ್ದರೆ ಅವರಿಗೆ ಅವರೇನಾದರೂ ಒಂದು ಕೆಟ್ಟ ಕೆಲಸ ಮಾಡಿ ಅದರ ಮೂಲಕ ನಿಮಗೆ ಹಾನಿ ಅಥವಾ ಅಪವಾದಗಳು ಬರುವಂಥದ್ದು, ಅಥವಾ ತಂದೆ ಮಾಡಿದ ಕೆಟ್ಟ ಕೆಲಸದ ಮಗನಿಗೆ ಅಥವಾ ಮಗ ಮಾಡಿದ ಕೆಟ್ಟ ಕೆಲಸದ ತಂದೆಗೆ ಇತ್ಯಾದಿ ಮನೆಯ ಸದಸ್ಯರಲ್ಲಿ ಯಾರೊಬ್ಬರು ಇದನ್ನು ಮಾಡಿದ್ರಿಂದ ಆ ಮನೆಯ ಮಂದಿಗೆ ಸ್ವಲ್ಪ ಒಂದು ಅಪವಾದಗಳು, ಕಳಂಕಗಳು ಮೀನರಾಶಿಯವರಿಗೆ ಬರ್ಬೋದಾಗಿದೆ. ಇನ್ನು ಯಾವುದೋ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲೆಲ್ಲ ವಿಳಂಬ ಆಗುತ್ತೆ, ಅಥವಾ ಸರ್ಕಾರದಿಂದ, ಕೋರ್ಟ್ ಕಚೇರಿ ಇಲಾಖೆಗಳಿಂದ ನಿಮಗೆ ಮೇಲೆ ದಂಡನೋ ಪೆನಾಲ್ಟಿಗಳೋ ಬರುವಂಥದ್ದು, ಅಥವಾ ಯಾವುದೇ ರೀತಿಯ ಸಾಲದ ನೋಟಿಸು, ಇನ್ನೊಂದು ನೋಟಿಸ್ಗಳೆಲ್ಲ ಮನೆಗೆ ಬರುವಂಥದ್ದು, ಇದಕ್ಕೆ ಮನಸ್ಸಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗುವಂಥದ್ದು, ಇದಕ್ಕೆ ಅನೇಕ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಒತ್ತಡಗಳು ಬರುವಂಥದ್ದು, ವೈಯಕ್ತಿಕವಾಗಿ ನಿಮ್ಮ ಮೇಲೆ ಕೆಲವೊಬ್ಬರಿಗೆ ಭಿನ್ನಾಭಿಪ್ರಾಯ ಬಂದು ನಿಮ್ಮನ್ನು ಅವಮಾನ ಮಾಡುವಂಥದ್ದು. ಈ ರೀತಿ ತನು, ಮನ, ಧನದ ಎಲ್ಲ ವಿಚಾರದಲ್ಲೂ ಸಹ ಈಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಮೀನರಾಶಿಯವರು ಬೇಕಾಗಿದೆ. ನಿಮ್ಮ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಮೂರರ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಹೊಸದರ ಆರಂಭ ಮಾಡೋದಾಗಲಿ ಅಥವಾ ಇನ್ನಿತರ ಗಂಭೀರವಾದ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡೋದಾಗಲಿ ಇಲ್ಲ ಅಷ್ಟೊಂದು ಒಳ್ಳೆಯದಲ್ಲ. ನಿಮಗೆ ಈಗ ಅನೇಕ ರೀತಿಯ ಸವಾಲುಗಳು ಕಾದಿರ್ತವೆ. ಪ್ರತಿಯೊಂದು ವಿಚಾರದಲ್ಲೂ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಮೀನರಾಶಿಯವರು ಇಡಬೇಕಾಗುತ್ತೆ. ಇನ್ನು ಈಗ ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಮಾರ್ಗ, ಶ್ಲೋಕ ಮಾರ್ಗ, ಧ್ಯಾನ ಧರ್ಮದ ಮಾರ್ಗವನ್ನು ಅನುಸರಿಸಬಹುದು ಮೀನರಾಶಿಯವರು. ಇಲ್ಲಿವರೆಗೆ ಈ ಬುಧನ ವಕ್ರಗತಿ ನವಂಬರ್ 26ರಿಂದ ಡಿಸೆಂಬರ್ 16ರವರೆಗಿನ 21 ದಿನಗಳ ಅವಧಿಯ ಒಂದು ಜಾಗತಿಕ ಫಲವನ್ನು, ಜೊತೆಗೆ 12 ರಾಶಿಗಳ ಮೇಲೆ ಆಗುವಂಥ ಬುಧನ ಒಂದು ವಕ್ರಗತಿಯ ಪರಿಣಾಮವನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಬುಧನು ಆತನು ಸೌಮ್ಯವಾದ ಗ್ರಹ, ಆದರೆ ಆತನು ವಿರುದ್ಧವಾದಾಗ ಅಥವಾ ವಕ್ರಗತಿಗೆ ಹೋದಾಗ ಆತನು ಸ್ವಲ್ಪ ಮಟ್ಟಿನ ಅಡ್ಡ ಪರಿಣಾಮನ ಖಂಡಿತ ಎಲ್ಲರ ಮೇಲೆ ಬೀಳ್ತಾನೆ, ಜಗತ್ತಿನ ಮೇಲೆ ಬೀಳ್ತಾನೆ. ಹಾಗಾಗಿ ಅದರ ಒಂದು ನಿವಾರಣಾ ಉಪಾಯ, ಬಹಳಷ್ಟು ಉತ್ತಮವಾದ ಉಪಾಯಗಳನ್ನು ಋಷಿಮುನಿಗಳು ಅನಾದಿ ಕಾಲದಲ್ಲಿ ಸೂಚನೆ ಮಾಡಿದ್ದಾರೆ. ವಿಶೇಷವಾಗಿ ದೇವತಾ ಪ್ರಾರ್ಥನೆ ಅಥವಾ ಗ್ರಹಗಳ ಪ್ರಾರ್ಥನೆ, ನವಗ್ರಹಗಳ ಸ್ತೋತ್ರ ಇತ್ಯಾದಿಗಳನ್ನು ಹೇಳಿದ್ದಾರೆ. ಹಾಗಾಗಿ ಗಣೇಶನ ಒಂದು ಪ್ರಾರ್ಥನೆ ಬಹಳ ಸರ್ವಶ್ರೇಷ್ಠವಾಗಿದೆ. ಬುಧನ ಒಂದು ಆತನ ವಕ್ರಗತಿ ಬಂದಾಗಲಿರ್ಬೋದು, ಬುಧನ ವಿರುದ್ಧವಾಗಿ ಇರ್ಬೋದು, ಅದರ ಒಂದು ದೋಷ ನಿವಾರಣೆಗೆ ಗಣೇಶನನ್ನು ಆದಿಪೂಜನೆಯಾಗಿ ಮಾಡುವಂಥ ಗಣೇಶನ ಪ್ರಾರ್ಥನೆ, ಗಣೇಶನ ಶ್ಲೋಕ, ಗಣೇಶನ ಮಂತ್ರ ಇತ್ಯಾದಿಗಳು ನಮಗೆ ಬಹಳ ಸಹಾಯಕ್ಕೆ ಬರುತ್ತೆ. ಹೆಚ್ಚಿನ ಎಲ್ಲರಿಗೂ ಗೊತ್ತಿರುತ್ತೆ. ಉದಾಹರಣೆಗೆ ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ
ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮುಂತಾದ ಹಲವಾರು ಜನಪ್ರಿಯವಾದ ಗಣೇಶನ ಶ್ಲೋಕಗಳು ಇಲ್ಲವೆ. ಅದರಲ್ಲಿ ಯಾವುದೇ ಒಂದು ನಿಮಗೆ ಇಷ್ಟವಾದ ಗಣೇಶನ ಶ್ಲೋಕನ ಗಣೇಶನ ಮಂತ್ರವನ್ನು ಕನಿಷ್ಠ 5 ಬಾರಿ, ಅಂದರೆ 5 ಅನ್ನೋದು ಬುಧನಿಗೆ ಸಂಪ್ರೀತಿಯಾಗುವಂಥ ಸಂಖ್ಯೆ, ನಂಬರ್ 5, ಆ ನಂಬರ್ 5 ಬಾರಿ ಗಣೇಶನ ಮಂತ್ರನ ರಿಪೀಟ್ ಮಾಡಿಕೊಂಡು ಹೇಳಿ ಕನಿಷ್ಠ ಪಕ್ಷ. ಅಥವಾ ಗಣೇಶನ ಮೂಲ ಮಂತ್ರ ಹೆಚ್ಚಿನವರಿಗೆಲ್ಲರಿಗೂ ಗೊತ್ತಿರುತ್ತೆ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಇಂಥ ಗಣೇಶನ ಓಂ ಗಂ ಗಣಪತಿಯ ಮೂಲ ಮಂತ್ರವನ್ನು ನೀವು 5 ಬಾರಿ ಆಗಲಿ, ಅಥವಾ ಗಣೇಶನಿಗೆ ಪ್ರಿಯವಾದ 21 ಬಾರಿ ಸಂಖ್ಯೆ ಗಣೇಶನ ಪ್ರಿಯ ಸಂಖ್ಯೆ, ಹಾಗೆ 5 ಅಥವಾ 21 ಬಾರಿ ಈ ಮೂಲ ಮಂತ್ರವನ್ನು ಪಠನೆ ಮಾಡಿ. ಖಂಡಿತ ಅದರಿಂದ ನಿಮಗೆ ಈ ಬುಧನ ವಕ್ರಗತಿಯ ದೋಷ ನಿವಾರಣೆ ಆಗುತ್ತೆ. ಇನ್ನು ಬುಧನ ಗ್ರಹದ ಇನ್ನೊಂದು ಪ್ರಮುಖವಾದ ಅಧಿದೇವತೆ ಅನ್ನೋದು ನಾರಾಯಣ ಅಥವಾ ವಿಷ್ಣು. ಆ ವಿಷ್ಣುವಿನ ಯಾವುದೇ ರೂಪವನ್ನು ಧ್ಯಾನ ಭಕ್ತಿ ಮಾಡೋದು ಒಳ್ಳೆಯದು. ಈ ವಿಷ್ಣುವಾಗಿ ನಾರಾಯಣನೋ, ವೆಂಕಟೇಶ್ವರೋ, ರಂಗನಾಥನೋ, ಅಥವಾ ಶ್ರೀನಿವಾಸನೋ, ಕೃಷ್ಣನೋ, ರಾಮನೋ, ಇದೆಲ್ಲ ವಿಷ್ಣುವಿನ ಬೇರೆ ಬೇರೆ ವಿವಿಧ ಅವತಾರದ ರೂಪಗಳು. ಹಾಗಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಭಕ್ತಿ ಮಾಡಿ. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಮುಂತಾದ ಹಲವಾರು ಜನಪ್ರಿಯವಾದ ಸರಳವಾದ ಒಂದು ಮಂತ್ರಗಳಿವೆ. ನೀವು ದೊಡ್ಡ ದೊಡ್ಡ ಶ್ಲೋಕ ಎಲ್ಲ ಹೇಳಬೇಕಲ್ಲ, ಆದರೆ ಇಷ್ಟ ಇದ್ದರೂ ಹೇಳಿ. ಯಾರಿಗೆ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಬರುತ್ತೆ, ಹೇಳಲಿಕ್ಕೆ ಇಷ್ಟ ಇದೆ ಅಂತ ವಿಷ್ಣು ಸಹಸ್ರನಾಮ ಹೇಳಿ. ಯಾರಿಗೆ ವಿಷ್ಣುವಿನ ಅಷ್ಟೋತ್ತರ ಬರುತ್ತೆ ಅವರು ಹೇಳ್ಬೋದು. ಗಣೇಶನ ಅಷ್ಟೋತ್ತರ, ಗಣೇಶ ಪಂಚರತ್ನ ಮುಂತಾದ ಸ್ತೋತ್ರಗಳೆಲ್ಲ ದೊಡ್ಡ ದೊಡ್ಡ ಸ್ತೋತ್ರಗಳಿರ್ತವೆ, ದೀರ್ಘವಾದ ಸ್ತೋತ್ರಗಳು. ಅದನ್ನು ಹೇಳಲಿಕ್ಕೆ ಆಸಕ್ತಿ, ಭಕ್ತಿ, ಅನುಕೂಲತೆ ಇದ್ದವರು ಅದನ್ನು ಹೇಳ್ಕೊಳ್ಳಿ, ಖಂಡಿತ ಅದನ್ನು ಹೇಳ್ಬೋದು. ಜೊತೆಗೆ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಸರಳವಾದ ಭಕ್ತಿಗಳನ್ನು ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ. ಅದರಿಂದನೂ ಈ ಬುಧನಿಗೆ ಸಂಬಂಧಪಟ್ಟ ದೋಷ ನಿವಾರಣೆ ಆಗುತ್ತೆ. ಹಾಗೆ ಬುಧವಾರದಂದು ಗಣೇಶ ಅಥವಾ ವಿಷ್ಣು ನಾರಾಯಣಗೆ ಸಂಬಂಧಪಟ್ಟ ಇಂಥ ಯಾವುದೇ ದೇವಾಲಯಗಳಿಗೆ ಹೋಗ್ಬೋದು. ರಂಗನಾಥ, ಶ್ರೀನಿವಾಸ, ವೆಂಕಟೇಶ್ವರ, ರಾಮ, ಕೃಷ್ಣ ಇಂಥ ದೇವಾಲಯಗಳು ಇರ್ತವೆ. ಅಂಥ ದೇವಾಲಯಗಳಿಗೆ ಬುಧವಾರದಂದು ಗಣೇಶ ಅಥವಾ ಇಂಥ ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯಗಳ ಸಂದರ್ಶನ ಮಾಡ್ಬೋದು. ಗಣೇಶನಿಗೆ ಗರಿಕೆ ಅಥವಾ ಕೆಂಪು ಬಣ್ಣದ ಹೂಗಳನ್ನು ಸಮರ್ಪಣೆ ಮಾಡಿ. ವಿಷ್ಣು ದೇವಾಲಯಕ್ಕೆ ಹೋದರೆ ತುಳಸಿ ಮಾಲೆನ ಅಥವಾ ಮಲ್ಲಿಗೆ ಹೂಗಳನ್ನ ವಿಷ್ಣು ದೇವಾಲಯಗಳಿಗೆ ಸಮರ್ಪಣೆ ಮಾಡಿ. ಇದರಿಂದಲೂ ಈ ಬುಧನ ದೋಷ ನಿವಾರಣೆ ಆಗುತ್ತೆ. ಇವೆಲ್ಲವೂ ಸರಳವಾದ ಭಕ್ತಿ ಮಾರ್ಗದ ಉಪಾಯ. ಇನ್ನು ಯಾರಿಗೆ ನವಗ್ರಹಗಳ ವಿಶೇಷವಾದ ಆಸಕ್ತಿ ಇರುತ್ತೆ, ನವಗ್ರಹಗಳ ವಿಶೇಷವಾದ ನಂಬಿಕೆ ಇರುತ್ತೆ ಅಂಥವರು ನವಗ್ರಹಗಳ ಸ್ತೋತ್ರ ಪಠನೆ ಮಾಡ್ಬೋದು. ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಹೇಳ್ಬೋದು. ವ್ಯಾಸರಹಿತವಾದ 9 ನವಗ್ರಹಗಳ ಸ್ತೋತ್ರ ಇದೆ, ಅದನ್ನು ಪಠನೆ ಮಾಡ್ಬೋದು. ಇನ್ನು ಬುಧನಿಗೆ ಸಂಬಂಧಿಸಿದ ವ್ಯಾಸರಹಿತವಾದ ನವಗ್ರಹ ಸ್ತೋತ್ರ ಒಂದು ಶ್ಲೋಕ ಇರುತ್ತೆ, ಆ ಒಂದು ಶ್ಲೋಕವನ್ನು ಪಠನೆ ಮಾಡ್ಬೋದು. ಅದು ಈ ರೀತಿ ಬರುತ್ತೆ. ಸಾಮಾನ್ಯವಾಗಿ ಇದೆಲ್ಲ ಜನಪ್ರಿಯ ಶ್ಲೋಕಗಳು. ಪ್ರಿಯಂಗು ಕಲಿಕಾಶಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಇದು ಬುಧನಿಗೆ ಸಂಬಂಧಪಟ್ಟವಾದ ನವಗ್ರಹಗಳ ಸ್ತೋತ್ರದಲ್ಲಿ ಒಂದು ಶ್ಲೋಕ ಆಗಿರುತ್ತೆ. ಪ್ರಿಯಂಗು ಕಲಿಕಾಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅನ್ನೋದನ್ನು ನೀವು 5 ಬಾರಿ ರಿಪೀಟ್ ಮಾಡ್ಕೊಂಡು ಹೇಳಿ. ಅದು ಆ ಬುಧನಿಗೆ ಒಂದು ಪ್ರೀತ್ಯರ್ಥವಾಗುವಂಥ ಸರಳವಾದ ವ್ಯಾಸರಹಿತವಾದ ಶ್ಲೋಕ. ಇದನ್ನೇ 5 ಬಾರಿ ಹೇಳ್ಕೊಳ್ಳಿ. ಯಾರಿಗೆ ನವಗ್ರಹಗಳ ಸ್ತೋತ್ರ ಒಟ್ಟು ಹೇಳಲಿಕ್ಕೆ ಬರುತ್ತೆ ಅಂಥವ್ರು 9 ಹೇಳ್ಕೊಳ್ಳಿ, ಅದರಿಂದ ಇನ್ನಷ್ಟು ಒಳ್ಳೆಯದಾಗತ್ತೆ. ಆದರೆ ಅಷ್ಟು ಹೇಳಲಿಕ್ಕೆ ಬರೋದಿಲ್ಲ ಅಥವಾ ಹೇಳಲಿಕ್ಕೆ ಅನಾನುಕೂಲತೆ ಅಂಥವ್ರು ಕನಿಷ್ಠ ಪಕ್ಷ ಈ ಬುಧನಿಗೆ ಸಂಬಂಧಪಟ್ಟ ಈ ಶ್ಲೋಕವನ್ನು 5 ಬಾರಿ ರಿಪೀಟ್ ಮಾಡಿ ಹೇಳುವಂಥದ್ದು. ಹಾಗೆಯೇ ಬುಧನಿಗೆ ಸಂಬಂಧಪಟ್ಟ ಪೀಡಾ ಪರಿಹಾರ ಶ್ಲೋಕ ಅಂತಾರೆ. ನವಗ್ರಹಗಳ 9 ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ. ಅದನ್ನು ಅನುಕೂಲತೆ ಇದ್ದವರು ಗೊತ್ತಿದ್ದವರು ಅದನ್ನು ಹೇಳ್ಕೊಳ್ಳಿ, ಅದೊಂದು ಒಳ್ಳೆಯದೇ. ಯಾರಿಗೆ ಅದನ್ನು ಹೇಳುವಂಥ ಅನಾನುಕೂಲತೆ ಇರುತ್ತೆ ಅಂಥವ್ರು ಕೇವಲ ಬುಧನಿಗೆ ಸಂಬಂಧಪಟ್ಟ ಪೀಡಾ ಪರಿಹಾರ ಶ್ಲೋಕವನ್ನು ಹೇಳುವಂಥದ್ದು. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಮತ್ತೊಮ್ಮೆ ಹೇಳ್ತೇನೆ ಪೀಡಾ ಪರಿಹಾರ ಶ್ಲೋಕ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಸರಳವಾಗಿದೆ. ಈ ಸರಳವಾದ ಪೀಡಾ ಪರಿಹಾರ ಶ್ಲೋಕವನ್ನು 5 ಬಾರಿ ರಿಪೀಟ್ ಮಾಡ್ಕೊಂಡು ಹೇಳಿ. ಅದರಿಂದಲೂ ನಿಮಗೆ ಇರುವಂಥ ಬುಧನ ವಕ್ರಗತಿಯ ಪೀಡನ ಮತ್ತು ಇನ್ನಿತರ ಬುಧನ ಇರುವಂಥ ವಕ್ರಗತಿಯ ದೋಷವನ್ನು ನಿವಾರಣೆಯಾಗಿ ಎಲ್ಲವೂ ಒಳ್ಳೆಯದಾಗುತ್ತೆ. ಹಾಗಾಗಿ ಸರಳವಾದ ಭಕ್ತಿ ಮಾರ್ಗವನ್ನು ಅನುಸರಿಸಿ ಗಣೇಶ, ವಿಷ್ಣು, ನಾರಾಯಣ, ವೆಂಕಟೇಶ್ವರ, ರಂಗನಾಥ, ಶ್ರೀನಿವಾಸ, ರಾಮಕೃಷ್ಣ ಇತ್ಯಾದಿ ಯಾವುದೇ ರೂಪದಲ್ಲಾದರೂ ಅಥವಾ ಬುಧನಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕವಾಗಲಿ ಅಥವಾ ಪೀಡಾಪರ ಶ್ಲೋಕವನ್ನು ಹೇಳ್ಕೊಳ್ಳಿ. ಅದರಿಂದ ಈ ದೋಷ ನಿವಾರಣೆ ಆಗುತ್ತೆ. ಇನ್ನು ಯಾರಿಗೆ ದಾನ ಧರ್ಮಗಳ ಒಂದು ಆಸಕ್ತಿ ಇದೆ ಅಥವಾ ಹಣದ ಒಂದು ಅನುಕೂಲತೆ ಇದೆ ಅಂಥವರು ದಾನ ಧರ್ಮ ಮಾಡ್ಬೋದು. ಹೆಸರು ಕಾಳು ಅನ್ನೋದು ಬುಧನಿಗೆ ಸಂಬಂಧಿಸಿದ ಧಾನ್ಯ. ಹೆಸರು ಕಾಳು, ಹೆಸರು ಬೇಳೆ ಅಥವಾ ಹೆಸರು ಕಾಳು ಅಥವಾ ಹೆಸರು ಬೇಳೆ ಆಗಿದಂಥ ಯಾವುದೇ ರೀತಿಯ ಪೊಂಗಲ್ ಆಗಲಿ, ಕಿಚಡಿ ಆಗಲಿ ಅಥವಾ ಇನ್ನಿತರ ಒಂದು ಖಾದ್ಯಗಳನ್ನು ನೀವು ಅನ್ನದಾನದ ರೂಪದಲ್ಲಿ ಕೊಡ್ಬೋದು. ಅಥವಾ ಹೆಸರು ಕಾಳನ್ನೇ ಆಶ್ರಮಗಳಿಗೋ, ವೃದ್ಧಾಶ್ರಮಗಳಿಗೋ, ಅನಾಥಾಶ್ರಮಗಳಿಗೋ ಅಥವಾ ಬಾಲಕರು ಇರುವಂಥ ಆಶ್ರಮಗಳಿಗೋ ಅದನ್ನು ದಾನವಾಗಿ ಕೊಡುವಂಥದ್ದು. ಅಥವಾ ದೇವಾಲಯಗಳು ಸಹ ಕೊಡ್ಬೋದಾಗಿದೆ. ಹಾಗೆ ಅದನ್ನು ಹೆಸರು ಕಾಳು ಅಥವಾ ಹೆಸರು ಬೇಳೆ ದಾನವಾಗಿ ಕೊಡುವಂಥದ್ದು. ಜೊತೆಗೆ ಹಸಿರು ತರಕಾರಿ, ಹಸಿರು ಬಟ್ಟೆ ಬರೆ, ಸೊಪ್ಪು ತರಕಾರಿ ಇತ್ಯಾದಿಗಳನ್ನು ಸಹ
ಅನ್ನದಾನ ನಡೆಸುವಂಥ ದೇವಾಲಯಗಳಿಗೆ ಅಥವಾ ಇನ್ನಿತರ ಸಂಸ್ಥೆಗಳಿಗೆ ಅಂಥ ತರಕಾರಿ ಸೊಪ್ಪುಗಳನ್ನು ದಾನವಾಗಿ ಕೊಡುವುದು. ಹಸಿರು ಬಣ್ಣದ ಬಟ್ಟೆ ಬರೆಗಳನ್ನು ಅಥವಾ ಬೆಡ್ಶೀಟ್ ಇತ್ಯಾದಿಗಳನ್ನು ದಾನವಾಗಿ ಕೊಡುವಂಥದ್ದು. ಜೊತೆಗೆ ಬುಧನು ಪುಸ್ತಕ, ಲೇಖನ ಸಾಮಗ್ರಿಗಳು ಸಹ ಕಾರಕನಾಗಿದ್ದಾನೆ. ಅಂಥ ಒಂದು ಪುಸ್ತಕ, ಲೇಖನ ಸಾಮಗ್ರಿ ಅಥವಾ ಈಗಿನ ಆಧುನಿಕ ಕಾಲದಲ್ಲಿ ಲೇಖನ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಅಥವಾ ಶಾಲೆಗಳಿಗೆ ದಾನವಾಗಿ ಕೊಡುವಂಥದ್ದು. ಇನ್ನು ಬುಧನು ತೃತೀಯ ಲಿಂಗಿಗಳಿಗೆ ಕಾರಕನಾಗಿದ್ದಾನೆ. ಹಾಗಾಗಿ ತೃತೀಯ ಲಿಂಗಿಗಳಿಗೆ ಬುಧವಾರದಂದು ಏನಾದರೂ ಹಣದ ಸಹಾಯವನ್ನು ಅಥವಾ ವಸ್ತು ರೂಪದ ಸಹಾಯವನ್ನು ಅವರಿಗೆ ಮಾಡುವಂಥದ್ದು. ಅವರ ಜೊತೆಗೆ ಯಾವುದೇ ರೀತಿಯ ವಾಗ್ವಾದ ಕಲಹಕ್ಕೆ ಎಡೆ ಮಾಡಿಕೊಡಬೇಡಿ. ಹಾಗಾಗಿ ಅಂಥವ್ರ ಜೊತೆಗೆ ನೀವು ಒಂದು ಉತ್ತಮ ಮನಸ್ಸಿನಿಂದ ಅವರಿಗೆ ಏನಾದರೂ ಒಂದು ಕೊಡುಗೆಯನ್ನು ತೃತೀಯ ಲಿಂಗಿಗಳು ಕೊಡ್ಬೋದಾಗಿದೆ. ಹಾಗೆ ಈ ರೀತಿಯ ಹಲವಾರು ಉಪಾಯಗಳಿವೆ. ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದೇವರುಗಳ ಸಂದರ್ಶನ ಮಾರ್ಗ ಅಥವಾ ದಾನ ಮಾರ್ಗದಿಂದ ಈ ಬುಧನಿಗೆ ಸಂಬಂಧಿಸಿದ ವಕ್ರಗತಿಯ ದೋಷವನ್ನು ನಿವಾರಣೆ ಮಾಡ್ಕೊಳ್ಬೋದು. ಯಾರು ಈ ಬುಧನ ವಕ್ರಗತಿಯಿಂದ ಚಿಂತೆ, ಆತಂಕ ಪಡಬೇಕಾಗಿಲ್ಲ. ನಿಮ್ಮ ಒಂದು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನೆಲ್ಲ ಚೆನ್ನಾಗಿ ಬಲಪಡಿಸಿಕೊಳ್ಳಿ. ಆತ್ಮಶ್ರದ್ಧೆಯಿಂದ ಮುಂದುವರಿಯಿರಿ. ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದ ಶ್ರದ್ಧೆಯಿಂದ ಮುಂದುವರಿಯಿರಿ. ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಹಾಗೂ ಬುಧ ಗ್ರಹದ ಅನುಗ್ರಹದಿಂದ ಆಯುರ್ವೇದ ಶಕ್ತಿ ಜಯಲ್ಬಳ ಸಿದ್ಧಿಯಾಗಲಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾಗಲಿ. ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸಿ ಮತ್ತೊಮ್ಮೆ ಧನ್ಯವಾದಗಳು. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.